ಆತನ ಪ್ರಸನ್ನತೆ ನಾವು ಅನುಭವಿಸಿದೆವು. ವಾಕ್ಯ ಭಾಗದಲ್ಲಿ ಈಗ ಆತನ ಮಾತನಾಡ್ತಾ ಇರುವಾಗ ನಮ್ಮ ಹೃದಯಗಳು ನೇರವಾಗಿ ಆತನ ಕಡೆ ತಿರುಗುವಂತೆ ನಾವು ಪ್ರಾರ್ಥಿಸುವವರಾಗಿರೋಣ. ಲಾರ್ಡ್, ಐ ಪ್ರೇ ಫಾದರ್, ನಾಟ್ ಸಿಂಗಲ್ ವರ್ಡ್ ಫಾದರ್ ಗಾಡ್, ಲೆಟ್ ಎನಿಮಿ ಶುಡ್ ಅಟ್ಯಾಕ್ ಓ ಫಾದರ್. ಅಪ್ಪ, ಯಾವ ಒಂದು ಸಣ್ಣ ನಿನ್ನ ಮಾತಿನಲ್ಲಿ ಒಂದು ಸಣ್ಣ ಮಾತುಗಳು ಕೂಡ ಸ್ವಾಮಿ ವಿರೋಧಿ ಕದ್ದುಕೊಂಡು ಹೋಗಬಾರ್ದು ಕರ್ತನೆ. ಸ್ವಾಮಿ, ನೀನು ಕಾರ್ಯ ಮಾಡು, ನೀನು ನಡೆಸು ನಿನ್ನ ಮಕ್ಕಳೊಟ್ಟಿಗೆ ಕರ್ತನೆ. ಅಪ್ಪ, ಬರಿದಾದ ಖಾಲಿಯಾದ ಪಾತ್ರೆ ಸ್ವಾಮಿ ನಿನ್ನ ಮನುಷ್ಯರಿಗೋಸ್ಕರ ಉಪಯೋಗಿಸ್ಕೊಂಬ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಅಪ್ಪ, ಮಾತನಾಡುವುದು ನಾನಲ್ಲ ಸ್ವಾಮಿ, ಮಾತನಾಡುವ ನೀನು ಕರ್ತನೆ. ಅಪ್ಪ, ಸಮಯ ಬಂದಾಗ ನೀನು ಕತ್ತೆಯನ್ನು ಕೂಡ ಉಪಯೋಗಿಸ್ಕೊಳ್ತೀಯ ಸ್ವಾಮಿ ಮಾತನಾಡೋದಕ್ಕೆ. ಮನುಷ್ಯರು ಪ್ರಾಮುಖ್ಯವಲ್ಲ ಕರ್ತನೆ. ಎಲ್ಲ ಘನತೆ ನಿಮಗೆ ಸಮರ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ ದೇವರೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ನನ್ನ ವಾಕ್ಯದ ಸಂದೇಶ ಅಥವಾ ಟೈಟಲ್ ಏನಂದ್ರೆ, ಗಾಡ್ ವಿತ್ ಇನ್ ಯು ಇಸ್ ಲೈಫ್, ವಿಥೌಟ್ ಗಾಡ್ ಯು ಮೇ ಬ್ರಿಂಗ್ ಹಾರ್ಮ್. ಅಂದ್ರೆ ದೇವರು ನಿನ್ನ ಒಳಗಡೆ ಇರುವುದಾದ್ರೆ ಜೀವವಿರ್ತದೆ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇರುವುದಾದ್ರೆ ಜೀವ. ಹಲ್ಲೆಲೂಯಾ. ಎಲ್ಲರೂ ಕೂಡ ಒಂದ್ಸರಿ ಹೇಳೋರಾಗಿರೋಣ. ದೇವರು ನಮ್ಮ ಸಂಗಡ ಇರುವುದಾದ್ರೆ ಜೀವ. ದೇವರು ನಮ್ಮ ಸಂಗಡ ಇಲ್ಲದೆ ಹೋದ್ರೆ, ದೇವರು ನಮ್ಮ ಸಂಗಡ ಇಲ್ಲದೆ ಹೋದ್ರೆ ಮರಣ ಅಂತ ಆದ್ರೂ ಹೇಳ್ಬೋದು, ಡಿಸ್ಟ್ರಾಕ್ಷನ್, ಮರಣ, ಅಥವಾ ಅದು ಶಾಪ ಅಂತ ಕೂಡ ಹೇಳ್ಬೋದು ಪ್ರೇರೆ. ಹಲ್ಲೆಲೂಯಾ. ಹೌದು, ಇದೆಲ್ಲ ಕೂಡ ನಮ್ಗೆ ಗೊತ್ತಿದೆ. ಬಟ್ ಇಲ್ಲಿ ಪ್ರಾಮುಖ್ಯವಾದ ಅಂಶ ನಾನು ನೀನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ ಪ್ರೇರೆ, ದೇವರ ಹತ್ರ ನಿಂತ್ಕೊಳ್ಳೋದ ಅಥವಾ ಲೋಕದ ಕಡೆ ನಿಂತ್ಕೊಳ್ಳೋದ. ಇಲ್ಲಿ ಈ ಶಿಷ್ಕೆ ಅರ್ಥ ಏನಂದ್ರೆ, ವಿತ್ ಇನ್ ಗಾಡ್ ಅಂತಂದ್ರೆ ದೇವರು ಒಳಗಡೆ, ನಿನ್ನ ಒಳಗಡೆ ದೇವರಿದ್ದಾನ ಅಂತಂದ್ರೆ ಜೀವ ಇರ್ತದೆ. ದೇವರು ಇಲ್ಲದೆ ಇರುವಂತ ಜೀವಿತಗಳು ಹೆಂಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಗೆ ಎಷ್ಟೋ ರೀತಿಯ ಅನುಭವಗಳಿದಾವೆ. ವಿ ಹ್ಯಾವ್ ಎಕ್ಸ್ಪೀರಿಯನ್ಸಸ್ ರಿಗಾರ್ಡಿಂಗ್ ಲೈಕ್ ದಿಸ್, ವಿತೌಟ್ ಗಾಡ್ ಆರ್ ವಿತ್ ಗಾಡ್. ದೇವರ ಜೊತೆಗೆ ನಾವೆಷ್ಟೋ ಕಾರ್ಯಗಳನ್ನು ಮಾಡಿದ್ದೇವೆ, ಅವು ಸಫಲವಾಗಿದ್ದೇವೆ. ದೇವರಿಲ್ಲದೆ ಎಷ್ಟೋ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗಿದ್ದೇವೆ, ವಿಫಲರಾಗಿದ್ದೇವೆ. ಹಲ್ಲೆಲೂಯಾ. ಹೌದಾ ಇಲ್ವಾ? ನಾವು ಇನ್ನೂ ಆಳಕ್ಕೆ ಹೋಗೋಣ ಪ್ರೇರೆ. ಎಷ್ಟು ಜನ ಸಿದ್ಧರಾಗಿದ್ದಾರೆ? ಹಲ್ಲೆಲೂಯಾ. ಇದೆಲ್ಲ ನಮಗೆ ಗೊತ್ತಿರುವಂತ ಸಂಗತಿನೇ. ಬಟ್ ಇನ್ನೂ ಆಳವಾಗಿ ನಾವು ಹೋದಾಗ ದೇವರು ತನ್ನ ರಹಸ್ಯಗಳ ನನಗೆ ನಿನಗೆ ಪ್ರಕಟಪಡಿಸ್ತಾನೆ ಪ್ರೇರೆ. ಎಷ್ಟು ಜನಕ್ಕೆ ರಹಸ್ಯಗಳು ಬೇಕು ದೇವರು? ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇದದಲ್ಲಿ ಇಬ್ರು ವ್ಯಕ್ತಿಗಳಿದ್ದಾರೆ ಪ್ರೇರೆ. ನಾನು ಅವ್ರನ್ನ ಪರಿಚಯ ಮಾಡಿಸ್ತೇನೆ. ಆ ವ್ಯಕ್ತಿಗಳು ಹೆಂಗಿದ್ದಾರೆ ಅಂದ್ರೆ, ಇಬ್ರು ಒಟ್ಟಿಗೆ ಅವರು ದೇವರ ಹತ್ರ ಅಂದ್ರೆ ಅವು ಒಂದು ಜನಾಂಗವನ್ನು ಬಿಡಿಸಿ ನಡೆಸಿಕೊಳ್ಳೋದಕ್ಕೆ ಇಬ್ರನ್ನ ಒಟ್ಟಿಗೆ ಕರೆದ್ರು ದೇವರು. ಹಲ್ಲೆಲೂಯಾ. ಇಬ್ರು ಜೊತೆಯಾಗೇ ಹೋದ್ರು. ಅವ್ರು ಯಾರಂತ ಹೇಳ್ತೇನೆ, ಮೋಶೆ ಮತ್ತು ಆರೋನ್, ಮೋಸಸ್ ಮತ್ತು ಆರೋನ್. ಅವ್ರಿಬ್ಬರು ವ್ಯಕ್ತಿಗಳು ನೋಡ್ರಿ, ಯಾವಾಗ ದೇವರು ಮೋಶೆಗೆ ಕರೆದ್ನೋ ಆ ಸಮಯದಲ್ಲಿ ಮೋಶೆ ಹೇಳ್ದ, ಸ್ವಾಮಿ ನಾನು ತೊದಲು ನುಡಿಯೋ, ನನ್ನ ಜೊತೆಗೆ ಯಾರಾದ್ರೂ ಒಬ್ರು ಬೇಕಂದ್ರೆ ಓಕೆ, ನಿಮ್ಮ ಅಣ್ಣನಾದ ಆರನ್ನ ಕರ್ಕೊಂಡು ಹೋಗು ಅಂತ ಹೇಳ್ದ ದೇವರು. ಹಲ್ಲೆಲೂಯಾ. ನೋಡ್ರಿ, ಅವ್ರಿಬ್ರು ಹೋದಾಗ ಅಲ್ಲಿ ನಾವು ನೋಡ್ತೇವೆ, ಫರೋನ ಹತ್ರ ಹೋದಾಗ ಮೋಶೆ ಮಾತ್ರ ಹೋಗ್ಲಿಲ್ಲ. ಹೌದಾ ಅಲ್ವಾ? ಅಲ್ಲಿ ಪ್ರತಿ ಸಾರಿ ಆರೋನನ್ನು ಕೂಡ ಹೋಗ್ತಾ ಇದ್ದ. ಅಲ್ಲಿ ನೋಡ್ರಿ, ಆ ಮೋಶೆಗೆ ಆರೋನನು ಬಾಯಿಯಾಗಿದ್ದ. ಹೌದಾ ಅಲ್ವಾ? ನಮ್ಗೆಲ್ಲರಿಗೂ ಗೊತ್ತಿರುವಂತ ಸಂಗತಿ ಇದು. ಐಗುಪ್ತದಲ್ಲಿ ನೋಡ್ತೇವೆ, ಇಸ್ರಾಯೇಲ್ ಜನರು ಬಂದಿಯಾಗಿರ್ಬೇಕಾದಾಗ ಅವರ ನರಳಾಟ ಗೋಳಾಟವು ದೇವರಿಗೆ ಕೇಳಿಸಿದಾಗ ದೇವರು ಒಬ್ಬ ವ್ಯಕ್ತಿಯನ್ನು ಆರಿಸ್ಕೊಳ್ತಾನೆ. ಆತನೇ ಮೋಶೆನ. ಯಾಕೆ ಆರಿಸ್ಕೊಳ್ತಾನಂದ್ರೆ, ಈ ವ್ಯಕ್ತಿ ಈ ಜನರನ್ನು ಬಿಡಿಸೋದಕ್ಕೋಸ್ಕರ. ಆ ವ್ಯಕ್ತಿ ಜೊತೆಗೆ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಆರಿಸ್ಕೊಳ್ತಾನೆ, ಈ ವ್ಯಕ್ತಿಗೆ ಬಾಯಿಯಾಗಿರುವಂತ. ಅಂದ್ರೆ ಇಬ್ರು ಕೂಡ ಅಲ್ಲಿ ಸೇವಕರೇ. ಹೌದಾ ಅಲ್ವಾ? ನಾವು ಎಲ್ಲಿ ಕೂಡ ಸತ್ಯವೇದದಲ್ಲಿ ನೋಡಿಲ್ಲ ದೊಡ್ಡ ಸೇವಕ ಸಣ್ಣ ಸೇವಕ ಅಂತೇಳಿ. ಎಲ್ಲರೂ ಕೂಡ ಸೇವಕರೇ ದೇವರ ವಿಷಯದಲ್ಲಿ. ಹೌದಾ ಅಲ್ವಾ? ಹಲ್ಲೆಲೂಯಾ. ಆದ್ರೆ ಇಬ್ರು ವ್ಯಕ್ತಿಗಳು ಒಂದು ಸಂಗತಿ, ಒಂದು ಪರಿಸ್ಥಿತಿಯಲ್ಲಿ ಎದುರಾಗ್ತಾ ಇದ್ದಾರೆ. ದೇ ಬೋತ್ ಆರ್ ಬಿಕಮಿಂಗ್, ಅಂದ್ರೆ ಅವರಿಬ್ಬರು ಕೂಡ ಒಂದು ಸ್ಥಳದಲ್ಲಿ ಅಥವಾ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ದೇ ಆರ್ ಕಮಿಂಗ್ ಅಂಡರ್ ಒನ್ ಸಿಚುವೇಶನ್ಸ್. ಹಲ್ಲೆಲೂಯಾ. ದೇ ಆರ್ ಕಮಿಂಗ್ ಅಂಡರ್ ಒನ್ ಸಿಚುವೇಶನ್. ಆ ಸಿಚುವೇಶನ್ ಏನು ಎಂಬುದನ್ನು ನೋಡುವವರಾಗಿರೋಣ ಪ್ರಿಯರೇ. ನಾವೆಲ್ಲರೂ ಕೂಡ ನಮ್ಮ ಸತ್ಯವೇದವನ್ನು ವಿಮೋಚನೆ ಕಾಂಡ 32, ಎಕ್ಸೋಡಸ್ 32, 1-14 ಅದರಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ. ಅಲ್ಲಿ ಅದ್ಭುತವಾಗಿ ಆ ಇಬ್ಬರ ವ್ಯಕ್ತಿಗಳ ಕುರಿತು ನಾವು ಒಂದು ರಹಸ್ಯಗಳನ್ನು ಅರ್ಥ ಮಾಡಲಿಕ್ಕಿದ್ದೇವೆ ಪ್ರಿಯರೇ. ಅಲ್ಲಿ ನೋಡ್ತೇವೆ, ಮೋಶೆ ಬೆಟ್ಟದಿಂದ ಇಳಿಯದೆ ತಡ ಮಾಡಿದನು. ಇಸ್ರಾಯೇಲರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು
ಹೇಳು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳು ಮಾಡಿಕೊಡು. ಐಗುಪ್ತ ದೇಶದಿಂದ ನಮ್ಮನ್ನು ಕರ್ಕೊಂಡು ಬಂದಂತ ಆ ಮೋಶೆಗೆ ಏನಾಗಿದೆಯೋ ಗೊತ್ತಿಲ್ಲ ಎಂದು ಹೇಳಿದರು. ಹಲ್ಲೆಲೂಯಾ. ಹಾಗೆ ಮುಂದಕ್ಕೆ ಹೋದ್ರೆ 7ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ಅದಕ್ಕೆ ಆರೋಹಣನು, ನಿಮ್ಮ ಹೆಂಡರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಕಿವಿಗೆ ಹಾಕಿಕೊಂಡಿರುವಂಥ ಚಿನ್ನ, ಮುರುಗಳು, ಕಿವಿ ಕಿತ್ತು ಮತ್ತೆ ಏನೆಲ್ಲ ಇದೆಯೋ ಅಥವಾ ಗೋಲ್ಡ್ ಆರ್ನಮೆಂಟ್ಸ್ ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾನೆ. ಮತ್ತು 3ನೇ ವಚನದಲ್ಲಿ ನೋಡ್ತಾರೆ, ಜನರೆಲ್ಲ ತಮ್ಮ ಕಿವಿಗಳಲ್ಲಿದ್ದಂಥ ಚಿನ್ನದ ಮುರುಗಳು ಕಿತ್ತುಕೊಂಡು ಆರೋನನ ಬಳಿಗೆ ತಂದು ಕೊಟ್ಟರು. ಹಲ್ಲೆಲೂಯಾ. ಅದಾದಂತ ನೋಡ್ತೇವೆ, ಆರೋನನು ಆ ಚಿನ್ನವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಸವನ ಆಕಾರದ ಉಳಿಯಲ್ಲಿ ರೂಪಿಸಿದರು. ಅಂದ್ರೆ ಇಲ್ಲಿ ಮೊದಲು ಹೇಳ್ತದೆ ಬಸವನ ಆಕಾರದಲ್ಲಿ. ಆಮೇಲೆ ಆರೋನನು ಮೋಶೆ ಒಟ್ಟಿಗೆ ಮಾತಾಡಿ ಹೇಳ್ಬೇಕಾದಾಗ ಆತನ ಹೇಳ್ತಾನೆ, ಸ್ವಾಮಿ ಅವರೆಲ್ಲ ತಂದು ಕೊಟ್ಟರು, ಅದನ್ನ ನಾವು ಬೆಂಕಿಯಲ್ಲಿ ಹಾಕಿದ್ವು, ಬಟ್ ಅವಾಗ ಇದು ಉದ್ಭವ ಆಯ್ತು. ಅಂದ್ರೆ ತನ್ನಷ್ಟಕ್ಕೆ ತಾನೇ ಅದು ಬಂತು. ಈತನ ಚೂಸ್ ಮಾಡಿಲ್ಲ ಅದನ್ನ. ಹಲ್ಲೆಲೂಯಾ. ಆರೋನನು ಇದನ್ನು ಚೂಸ್ ಮಾಡಲಿಲ್ಲ. ಹಲ್ಲೆಲೂಯಾ. ಆಮೇಲೆ ನೋಡ್ತೇವೆ ಪ್ರೇರೆ, ಎಲ್ಲರಿಗೂ ಕೂಡ ಈ ಒಂದು ಪರಿಸ್ಥಿತಿ ಅರ್ಥ ಆಯ್ತು, ಹೌದಾ ಅಲ್ವಾ? ಇಲ್ಲಿ ನಾವು ಚೆನ್ನಾಗಿ ಗಮನಿಸಬೇಕು. 1ನೇ ವಚನದಲ್ಲಿ ಮೋಶೆ ಎಲ್ಲಿದ್ದಾನೆ ಗೊತ್ತಾ? ದೇವರ ಸಂಗಡಲ್ಲಿದ್ದಾನೆ. ಹಲ್ಲೆಲೂಯಾ. ದೇವರ ಸಂಗಡ ಇದ್ದಾನೆ. ಮೋಶೆ ಏನ್ ಮಾಡ್ತಾ ಇದ್ದಾನಂದ್ರೆ ದೇವರೊಟ್ಟಿಗೆ ಸಂಭಾಷಣೆ ಮಾಡ್ತಾ ಇದ್ದಾನೆ. ಮೋಶೆ ಬೆಟ್ಟದ ಮೇಲೆ ಇದ್ದಾನೆ. ಆದರೆ ಇಲ್ಲಿ ಆರೋನನ್ ಗಮನಿಸ್ರಿ, ಆರೋನನು ಜನರೊಟ್ಟಿಗೆ ಇದ್ದಾನೆ. ಹಲ್ಲೆಲೂಯಾ. ಜನರ ಜೊತೆಗೆ ಇಬ್ರು ಕೂಡ ಸೇವೆಗಾಗಿ ಕರೆಯಲ್ಪಟ್ಟವರು. ಇಬ್ರು ಕೂಡ ಜನರನ್ನು ಬಿಡಿಸ್ಬೇಕಂತೇಳಿ ಕರೆದಲ್ಪಟ್ಟವರು. ಇಬ್ರು ಕೂಡ ಅದ್ಭುತಗಳನ್ನು ಮಾಡಿ ಫರೋಹನನ್ನು ಭಯ ಬೀಳಿಸಿ ತನ್ನ ಜನರನ್ನು ಬಿಡಿಸ್ಕೊಂಡು ಬಂದಂತ ವ್ಯಕ್ತಿಗಳು. ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ಇಬ್ರು ಬೇರೆ ಬೇರೆ ಆಗಿದ್ದಾರೆ ಪ್ರೇರೆ. ಚೆನ್ನಾಗಿ ಗಮನಿಸೋದಾದ್ರೆ, ಆರೋನನ್ನು ಕೆಳಗಡೆ ನಿಂತ್ಕೊಂಡಿದ್ದಾನೆ, ಮೋಶೆ ದೇವರೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಇಲ್ಲಿ ಆರೋನು ಜನರ ಜೊತೆಗೆ ನಿಂತಿದ್ದಾನೆ ಪ್ರೇರ್. ಯಾರ ಜೊತೆಗೆ ನಿಂತಿದ್ದಾನೆ? ಜನರ ಜೊತೆಗೆ ನಿಂತಿದ್ದಾನೆ. ಅಂದ್ರೆ ನಿನ್ನ ಜೀವಿತಕ್ಕೆ ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ ಏನಂದ್ರೆ, ಆರೋನನು ಜನರ ಜೊತೆಗೆ ನಿಂತಿದ್ದಾನೆ ಅಂದ್ರೆ ಅರ್ಥ ಅವನು ಲೋಕದೊಟ್ಟಿಗೆ ನಿಂತಿದ್ದಾನೆ, ಲೋಕದ ಜನರೊಟ್ಟಿಗೆ ಇದ್ದಾನೆ. ಹಲ್ಲೆಲೂಯಾ. ಮೋಶೆ ದೇವರೊಟ್ಟಿಗೆ ಬೆಟ್ಟದ ಮೇಲೆ ಇದ್ದಾನೆ. ನೋಡ್ರಿ, ಇವರಿಬ್ಬರ ಮಧ್ಯದಲ್ಲಿ ಒಂದು ಅದ್ಭುತವಾಗಿ ಸನ್ನಿವೇಶ ನಡೀತದೆ. ಮುಂದಕ್ಕೆ ನಾವು ಹೋಗಾಗ ನೋಡ್ರಿ, ಆರೋನನ ಏನ್ ಮಾಡ್ತಾನೆ, ಅಲ್ಲಿ ಜನರು ಬಂದು ಆರೋನನಿಗೆ ಅಲ್ಲಿ ಕೊನೆಯದಾಗಿ ಹೇಳ್ತಾನೆ, ಈ ಕಂಪ್ಲೀಟ್ ಅಧ್ಯಾಯದಲ್ಲಿ ಕೊನೆಯದಾಗಿ ಹೇಳ್ತದೆ, ಈ ಕಂಪ್ಲೀಟ್ ಸಾರಾಂಶ ಎಲ್ಲ ಗೊತ್ತಾಗ್ತದೆ ನಮ್ಗೆ ಓದ್ತಾ ಹೋದ್ರೆ. ಹೇಳ್ತಾನೆ ಅಲ್ಲಿ ಆರೋನ್ ಏನ್ ಮಾಡ್ತಾನಂದ್ರೆ, ಜನರು ಬಂದ್ರು, ಆರೋನನಿಗೆ ಸುಮ್ಮನೆ ಮಾಡ್ಕೊಡು ಅಂತ ಹೇಳಿಲ್ಲ, ಆದ್ರೆ ಜನರು ಬಂದು ಆತನ ಏನ್ ಮಾಡಿದ್ರಂತ ಒತ್ತಡ ಪಡಿಸಿದ್ರು. ಏನ್ ಮಾಡೋದಕ್ಕೆ? ಆ ಒಂದು ಮೂರ್ತಿಯನ್ನು ಮಾಡೋದಕ್ಕೆ. ಹಲ್ಲೆಲೂಯಾ. ನೋಡ್ರಿ, ಒಂದ್ಸರಿ ಗಮನಿಸ್ರಿ, ಆರೋನನು ಮೋಶೆ ಜೊತೆಗಿದ್ದಾಗ ಆತನು ಅದ್ಭುತ ಮಾಡ್ದ. ಕಟ್ಟಿಗೆಯನ್ನು ಬಿಸಾಕಿದ, ಹಾವಾಯ್ತು. ನೇಲ್ ನದಿಯಲ್ಲಿ ಕಟ್ಟಿಗೆಯನ್ನು ಇಟ್ಟ, ಅದೆಲ್ಲ ರಕ್ತವಾಯ್ತು. ಎಷ್ಟು ಅದ್ಭುತಗಳನ್ನು ನೋಡ್ದ. ಆದರೆ ಜನರ ಜೊತೆಗಿದ್ದಂತ ಕಾರಣ, ಹಲ್ಲೆಲೂಯಾ, ಜನರ ಮಾತುಗಳು ಅವನನ್ನು ಚಂಚಲಕ್ಕೆ ಗುರಿ ಮಾಡಿ ಪಾಪವನ್ನು ಮಾಡೋದಕ್ಕೆ ಅವನನ್ನು ಉತ್ತೇಜಿಸಿ ಅವನು ಪಾಪ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಅವನಿಗೆ ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕಂತೇಳಿ. ಅದಕ್ಕೆ ಲೋಕ ನಮ್ಮನ್ನು ಚೆನ್ನಾಗಿ ಗಮನಿಸ್ರಿ ಪ್ರಿಯರೇ. ನೋಡ್ರಿ, ಲೋಕ ಯಾವಾಗ ನಮ್ಮ ಸುತ್ತಲೂ ನಾವು ಲೋಕದಲ್ಲಿ ಲೀನರಾಗಿ ಹೋಗಿರ್ತೇವೋ, ದೇವರನ್ನು ಬಿಟ್ಟು ಲೋಕದ ವಿಷಯದಲ್ಲಿ ನಾವು ಬಹಳವಾಗಿ ಆಳವಾಗಿ ಹೋಗ್ತೇವೋ, ನೀನು ಸುಮ್ಮನೆ ನೀನು ಎಷ್ಟು ಅದ್ಭುತಗಳನ್ನು ನೋಡಿದ್ರು ಕೂಡ ಕೆಲವು ಸಾರಿ ಲೋಕದ ವಿಷಯಗಳಿಗೆ ಬಲಿ ಆಗ್ಬೇಕಾಗ್ತದೆ. ಹಲ್ಲೆಲೂಯಾ. ಆರೋನ್ ಹೆಲ್ಪ್ಲೆಸ್ ಅಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಜನರು ಬಂದು ಹೇಳ್ತಾ ಇದ್ರ, ಮೋಶೆ ಮೇಲೆ ಹೋಗ್ಬಿಟ್ಟಿದಾನಪ್ಪ, ನಮ್ಗೆ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕಂತ, ನೀ ನಮಗೆ ದೇವ್ರು ಮಾಡ್ಕೊಡು ಅಂತೇಳಿ. ಆರೋನ್ ಕೂಡ ಹೆಲ್ಪ್ಲೆಸ್. ಹಲ್ಲೆಲೂಯಾ. ಅಂತ ಸ್ಥಳದಲ್ಲಿ ಆರೋನ್ ನಿಂತ್ಕೊಂಡಿದ್ದಾನೆ. ಆರೋನ್ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, ಆರೋನ್ ಕೂಡ ಆತನ ದೇವ್ರು ಎಲ್ಲಿ ಕೂಡ ಆರೋನ್ ಬಿಟ್ಕೊಟ್ಟಿಲ್ಲ. ಆದರೆ ಈ ಪರಿಸ್ಥಿತಿಯಲ್ಲಿ ಅಲ್ಲಿ ನೋಡ್ತೇವೆ, ಮೋಶೆ ದೇವರೊಟ್ಟಿಗೆ ಮೇಲ್ಗಡೆ ಮಾತನಾಡ್ತಾ ಇದ್ದಾನೆ. ಮೋಶೆ ಕೇಳ್ತಾನೆ, ದೇವ್ರು ಮಾತಾಡ್ತಾ, ಅವರಿಬ್ರೇನೋ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಬೆಟ್ಟದ ಮೇಲೆ, ಮೋಶೆ ಮತ್ತು ದೇವ್ರು. ದಸಾಜ್ಞೆಗಳು ತೆಗೆದುಕೊಂಡು ಬರೋದಕ್ಕೆ ಮೋಶೆ ಬೆಟ್ಟದ ಮೇಲೆ ಹೋಗಿದ್ದಾನೆ. ದೇವರತ್ರ ಏಕಾಏಕಿಯಾಗಿ ಸಂಭಾಷಣೆ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಇಲ್ಲಿ ಕೆಳಗಡೆ ಏನು ನಡೀತಾ ಇದೆ ಮೋಶೆ ಗೊತ್ತಿಲ್ಲ, ಆದರೆ ದೇವರಿಗೆ ಗೊತ್ತು. ಹಲ್ಲೆಲೂಯಾ. ಕೆಲವು ಸಾರಿ ನೋಡ್ತೇವೆ ದೇವ ಸೇವಕರಿಗೆ ಗೊತ್ತಾಗೋದಿಲ್ಲ, ಆದರೆ ದೇವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ ಎಲ್ಲಿ ಏನು ನಡೀತಾ ಇದೆ ಎಂಬುದಾಗಿ. ಮೋಶೆ ಅಲ್ಲಿದ್ದಾನೆ, ದೇವರೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಮೋಶೆ ಯಾರ ಬಗ್ಗೆ ಚಿಂತೆ ಇಲ್ಲ. ಅಲ್ಲಿ ಕೆಳಗಡೆ ದೇವ್ರು ನೋಡ್ತಾ ಇದ್ದಾನೆ. ಮೋಶೆ ಹೇಳ್ತಾನೆ, ಮೋಶೆ ನೋಡು, ನೀನು ಕರೆದುಕೊಂಡು ಬಂದಂಥ ಜನರು, ನೀನೆಷ್ಟು ಅದ್ಭುತಗಳು ಮಾಡಿದೆ ಅವ್ರ ಮುಂದೆ ನನಗೋಸ್ಕರ.
ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ? ಪಾಪ ಮಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ. ಹಲ್ಲೆಲೂಯ. ಅವ್ರು ಏನು ಮಾಡ್ತಾ ಇದ್ದಾರೆ? ಕುಣಿತಾ ಇದ್ದಾರೆ, ಪಾಪ ಮಾಡ್ತಾ ಇದ್ದಾರೆ. ನನಗೆ ವಿರೋಧವಾಗಿ ಏನು ಮಾಡಿದ್ದಾರೆ? ಒಂದು ಮೂರ್ತಿಯನ್ನು ಕೂಡ ಅವರು ಸಿದ್ಧ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಹಲ್ಲೆಲೂಯ. ಮುಂದೆ ವಚನ ಓದ್ತಾ ಹೋದ್ರೆ ಗೊತ್ತಾಗುತ್ತೆ ಪ್ರೇರೆ. ನೋಡ್ರಿ, ಚೆನ್ನಾಗಿ ಗಮನಿಸ್ರಿ. ಅಲ್ಲಿ ಮೋಶೆ ಯಾವಾಗ್ಲೂ ನೋಡ್ತೇವೆ, ಯಾವಾಗ್ಲೂ ಗದರಿಸ್ತಾ ಇದ್ದ, ಯಾವಾಗ್ಲೂ ಬೈತಾ ಇದ್ದ. ಅಂತೆ ಮೋಶೆ ದೇವರ ಸಂಗಡ ಇರೋದ್ರಿಂದ ಮೋಶೆ ಹೆಂಗೆ ಬದಲಾಗ್ಬಿಟ್ಟಿದ್ದಾನಂದ್ರೆ, ಮೋಶೆನೇ ದೇವ್ರಿಗೆ ಹೇಳ್ತಾ ಇದ್ದಾನೆ. ಅಲ್ಲಿ ದೇವ್ರು ಏನ್ ಮಾಡ್ದ ಮೋಶೆಗೆ? ನೋಡ್ತೇವೆ ಮುಂದಿನ ವಚನಕ್ಕೆ ಹೋಗುವಾಗ ದೇವ್ರು ಹೇಳ್ತಾನೆ ಮೋಶೆಗೆ, ನೋಡು ಸಾಕಾಯ್ತು ಈ ಜನರೊಟ್ಟಿಗೆ, ಇವ್ರೇನ್ ಮಾಡ್ತಾ ಇದ್ದಾರೆ? ಬಹಳ ಬಹಳ ವ್ಯತಿರೇಕವಾದ ಪಾಪ. ಅಲ್ಲದೆ ಯೆಹೋವನ ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ವಿರೋಧವಾಗಿ ನಡೆದುಕೊಂಡಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆಂದ್ರೆ ನೋಡ್ರಿ, ದೇವರಿಗೆ ವಿರೋಧವಾಗಿ ಏನ್ ಮಾಡ್ತಾ ಇದ್ದಾರೆ ಇವರು? ಒಂದು ಚಿನ್ನದ ಮೂರ್ತಿಯನ್ನು ಮಾಡಿ ಅವ್ರು ಏನ್ ಮಾಡ್ತಾ ಇದಾರೆ? ಅದಕ್ಕೆ ಬಲಿಯನ್ನು ಅರ್ಪಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಿಜವಾದ ದೇವರನ್ನು ಬಿಟ್ಟು ಇದೇ ನಮ್ಮನ್ನು ಬಿಡಿಸ್ಕೊಂಡು ಬಂದಿದೆ ಅಂದಾಗಿ ಆ ಒಂದು ವಿಗ್ರಹಾರಾಧನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆದರೆ ದೇವ್ರಿಗೆ ಅಲ್ಲಿ ಫುಲ್ಲು ಕೋಪ ಆಗಿ ಮೋಶೆಗೆ ಹೇಳ್ತಾ ಇದ್ದಾನೆ, ಈ ಜನರನ್ನ ನಾನೇನ್ ಮಾಡ್ತೇನೆ? ನಾಶ ಮಾಡಿಬಿಡ್ತೇನೆ. ಹಲ್ಲೆಲೂಯ. ಈ ಜನ ನಾನೇನ್ ಮಾಡ್ತೇನೆ? ಆದ ಕಾರಣ ನೀನು ನನ್ನನ್ನು ತಡೆಯಬೇಡ, ನನ್ನ ಕೋಪಾಗ್ನಿ ಉರಿಯಲ್ಲಿ ಅವರನ್ನು ಭಸ್ಮ ಮಾಡುವೆನು. ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗವನ್ನು ಉಂಟಾಗುವಂತೆ ಮಾಡುವೆನು ಎಂಬುದಾಗಿ. ಹಲ್ಲೆಲೂಯ. ಸ್ವಲ್ಪ ಹಾಳಕ್ಕೆ ಹೋಗಿ ನಾವು ಗಮನಿಸೋಣ ಪ್ರೇರೆ. ನೋಡ್ರಿ, ಮೋಶೆ ಆ ಬೆಟ್ಟದಲ್ಲಿದ್ದಾನೆ ದೇವರೊಟ್ಟಿಗೆ. ಆರೋನನ ಜನರ ಮಾತು ಕೇಳಿ ಇಲ್ಲಿ ಪಾಪ ಮಾಡಿದ್ದಾನೆ. ಆದರೆ ಮೋಶೆಗೆ ಎಂತ ಅದ್ಭುತವಾದ ಚಾನ್ಸ್ ಇತ್ತು ಅಲ್ಲಿ. ನಾನು ಅನ್ಕೊಂಡೆ, ಇದನ್ನು ಓದ್ತಾ ಇರ್ಬೇಕಾದಾಗ ಮೋಶೆಗೆ ದೇವ್ರು ಹೇಳ್ತಾನೆ, ನೋಡು ಜನರು ಕೆಳಗಡೆ ಪಾಪ ಮಾಡ್ತಾ ಇದಾರೆ ಅಂದ್ರೆ ದೇವ್ರಿಗಿಂತ ಜಾಸ್ತಿ ಯಾರಿಗೆ ಕೋಪ ಬರ್ಬೇಕು ಹೇಳ್ರಿ? ಯಾರಿಗೆ ಬರಬೇಕು? ಮೋಶೆಗೆ ಬರಬೇಕು ಕೋಪ. ಯಾಕಂದ್ರೆ ಮೋಶೆ ಗೊತ್ತು, ಆತನು ಹತ್ತಿರದಿಂದ ಜನರನ್ನು ಬಿಡಿಸಿ ಐಗುಪ್ತದಲ್ಲಿ ಫರೋಹನ ಎಷ್ಟು ಕಠಿಣವಾಗಿದ್ದ, ಅದ್ಭುತಗಳನ್ನ ನೋಡ್ತಾ ಇದ್ದ, ಮತ್ತೆ ಸಾರಿ ಕೇಳ್ತಾ ಇದ್ದ, ಮತ್ತೆ ಅದೇ ರೀತಿಯಾಗಿ ಜನರನ್ನು ಹಿಡಿದುಕೊಳ್ತಾ ಇದ್ದ. ಅಷ್ಟು ಬೇಸತ್ತು ಹೋಗಿದ್ದ ಯಾರು? ಮೋಶೆ. ಆದರೆ ದೇವರ ಸನ್ನಿಧಾನದಲ್ಲಿ ಮೋಶೆ ಸಂಪೂರ್ಣವಾಗಿ ರೂಪಾಂತರವಾಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಆ ವಾಕ್ಯವನ್ನು ಓದ್ತಾ ಹೋದ್ರೆ ಗೊತ್ತಾಗುತ್ತೆ, ಮೋಶೆ ಕಂಪ್ಲೀಟ್ಲಿ ಚೇಂಜ್ಡ್. ಅವನು ಸಂಪೂರ್ಣವಾಗಿ ಬದಲಾಗಿ ಹೋಗ್ಬಿಟ್ಟಿದ್ದಾನೆ ಮೋಶೆ. ಅಲ್ಲಿ ಮೋಶೆ ದೇವ್ರಿಗೆ ಹೇಳ್ತಾ ಇದ್ದಾನೆ, ಸ್ವಾಮಿ, ದೇವ್ರು ಹೇಳ್ದ, ನಾನು ನಿನ್ನನ್ನು ಈ ಜನರನ್ನು ನಾಶ ಮಾಡ್ತೇನೆ ಅಂತ ಹೇಳಿದಾಗ ಅಲ್ಲಿ ನೋಡ್ತೇವೆ ಮೋಶೆ ದೇವರಿಗೆ ಸಲಹೆ ಕೊಡ್ತದೆ. ಹಿ ಬಿಕೇಮ್ ಎ ಅಡ್ವೈಸರ್ ಫಾರ್ ದ ಗಾಡ್. ಮೋಶೆ ದೇವ್ರಿಗೆ ಹೇಳ್ತಾನೆ, ಸ್ವಾಮಿ, ಹಂಗಂದ್ರೆ ಈ ಜನರನ್ನ ಕರ್ಕೊಂಡು ಬಂದು ನೀನು ನಾಶ ಮಾಡ್ತೀಯಾ? ಪರಲೋಕದ ಅಲ್ಲಿ ನೋಡ್ರಿ, ಐಗುಪ್ತದಿಂದ ಎಷ್ಟು ನೀನು ಬಿಡಿಸಿದ್ದು ನೀನೇ ತಾನೆ, ಅಷ್ಟು ಅದ್ಭುತಗಳು ಮಾಡಿ ಅವ್ರನ್ನ ಬಿಡಿಸಿ ಕರ್ಕೊಂಡು ಬಂದೆ. ಈಗ ಆ ಜನರು ಏನ್ ಹೇಳ್ತಾರೆ? ದೇವ್ರು ಇವರನ್ನು ನಾಶ ಮಾಡೋದಕ್ಕೆ ಆ ಒಂದು ಕಾಡಿನಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾರ ಇಲ್ವಾ? ನೋಡ್ರಿ, ಮೋಶೆ ಯಾವ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ಬದಲಾಗ್ತಾ ಇದ್ದಾನೆ ನೋಡ್ರಿ. ಇದನ್ನು ಗಮನಿಸುವಾಗ ಪ್ರೇರೆ, ನಾನು ನೀನು ಯಾವಾಗ ದೇವರ ಸನ್ನಿಧಾನದಲ್ಲಿ ಆಳವಾಗಿ ನಿಲ್ತೇವೋ ದೇವರ ಗುಣಲಕ್ಷಣಗಳು ನನಗೆ ನಿನಗೆ ಬರುವಂತವಾಗಿರ್ತವೆ. ಹಲ್ಲೆಲೂಯ. ಆಟಿಟ್ಯೂಡ್ ಆಫ್ ಗಾಡ್ ನಿನ್ನ ಜೀವಿತದಲ್ಲಿ ಬರ್ತದೆ. ನೋಡ್ರಿ, ದೇವರು ಕೋಪಾಗ್ನಿಯಾಗಿ ಅಲ್ಲಿ ಹೇಳ್ತಾ ಇದ್ದಾನೆ ಮೋಶೆಗೆ, ನಾನು ನಾಶ ಮಾಡಿ ನಿನ್ನಿಂದ ಜನಾಂಗವನ್ನು ಉಂಟು ಮಾಡ್ತೇನೆ ಅಂತ ಹೇಳಿದೆ. ಆದ್ರೆ ಮೋಶೆ ಏನ್ ಹೇಳ್ತಿದ್ದಾನೆ ಗೊತ್ತಾ? ಅಲ್ಲಿ, ಸ್ವಾಮಿ ಬೇಡ, ದಯಮಾಡಿ ಬೇಡ. ಯಾಕಂದ್ರೆ ಅಲ್ಲಿರುವಂತ ಫರೋಹನ ಅವರಲ್ಲೇ ಹೇಳ್ತಾರೆ, ದೇವ್ರು ಇವ್ರನ್ನ ಕರ್ಕೊಂಡೋಗಿ ಇಲ್ಲಿಂದ ನಾಶ ಮಾಡೋದಕ್ಕೆ ಕರ್ಕೊಂಡೋದ ಅಂತ ಹೇಳ್ತಾರಪ್ಪ. ನಿನಗೆ ಕೆಟ್ಟ ಹೆಸರು ಬರೋದು ನನಗೆ ಇಷ್ಟ ಇಲ್ಲ, ದಯಮಾಡಿ ಬೇಡ. ನಿನ್ನ ಅಬ್ರಹಾಮ್, ಇಸಾಕ್, ಯಾಕೋಬರನ್ನ ನೆನ್ಸ್ಕೊ ಅಂತ ಹೇಳಿದ. ಆದ್ರೆ ಒಂದ್ಸರಿ ಆಲೋಚನೆ ಮಾಡ್ರಿ, ಮೋಶೆ ಏನಾದ್ರಲ್ಲಿ ಸಣ್ಣ ಸ್ವಾರ್ಥಿ ಆಗಿದ್ರೆ ಮೋಶೆ ಅಂದ್ಕೊಳ್ಬೋದಾಗಿತ್ತು ತನ್ನ ಮನಸ್ಸಲ್ಲಿ, ಓಕೆ ದೇವ್ರೆ, ಒಳ್ಳೆ ಸಮಯ, ಸಾಯಿಸ್ಬಿಡು ಅವರಿಂದ, ನಾನು ರೋಷವಾಗಿ ಹೋಗ್ಬಿಟ್ಟಿದೆ, ಸಾಕಾಗಿ ಹೋಗಿದೆ, ಅವ್ರನ್ನ ಸಾಯಿಸ್ಬಿಡು, ನನ್ನಿಂದ ಹೊಸ ಜನಾಂಗವನ್ನು ಉಂಟು ಮಾಡು. ಅವಾಗ ಹಂಗೆ ಆಗಿದ್ರೆ ನಾನು ಈಗ ಅಬ್ರಹಾಮ್, ಇಸಾಕ್, ಯಾಕೋಬ ಅಂತ ಹೇಳ್ತಿದ್ದಿಲ್ಲ. ಮೋಶೆ, ಸೋನ್ ಮೋಶೆ ಮತ್ತು ಅವ್ರ ಮಕ್ಕಳ ಹೆಸರು ಹೇಳಬೇಕಾಗಿತ್ತು. ಯಾಕಂದ್ರೆ ಅಬ್ರಹಾಮ್ ಸಂತತಿನ ದೇವರು ಸಂಪೂರ್ಣವಾಗಿ ನಾಶ ಮಾಡ್ತಿದ್ದ. ಹೌದಲ್ವಾ ಪ್ರೇರೆ? ನಾವು ಅದು ಆಳವಾಗಿ ನೋಡುವಾಗ ಮೋಶೆ ನಿಂತಿರುವಂತ ಸ್ಥಳ ಅದು ದೇವರ ಸನ್ನಿಧಾನ. ಯಾವಾಗ ನಾನು ನೀನು ಕೂಡ ದೇವರ ಸನ್ನಿಧಾನದಲ್ಲಿ ದೇವರಿಗೆ ಹತ್ತಿರವಾಗಿ ನಿಂತಿರ್ತೇವೋ ಆತನ ಗುಣಲಕ್ಷಣಗಳು ನಿನ್ನ ಜೀವಿತದಲ್ಲಿ. ನೋಡಿ, ಇಲ್ಲಿ ಮೋಶೆನೇ ದೇವ್ರಿಗೆ ಹೇಳ್ತಾ ಇದ್ದಾನೆ ಏನಂತ? ಸ್ವಾಮಿ ಬೇಡ ಅಂತೇಳಿ. ದೇವ್ರು ಅಂದ್ಕೊಳ್ಬೋದಾಗಿತ್ತು, ನನ್ನಿಷ್ಟ, ನಾನು ಏನಾದರೂ ಮಾಡ್ತೀನಿ, ನಾನೇ ಸೃಷ್ಟಿ ಮಾಡಿದ್ದು, ನಾನೇ ನಾಶ ಮಾಡ್ತೀನಿ. ಇಲ್ಲ, ಅಲ್ಲಿ ದೇವ್ರು ಕೂಡ ನೋಡ್ರಿ, ಯಾರು ದೇವ್ರ ಹತ್ರ ಇರ್ತಾನೋ ಅಂಥವರ ಮಾತನ್ನು ಕೂಡ ದೇವ್ರು ಕೇಳುವಂತವನಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯ. ಅಲ್ಲಿ ನೋಡ್ರಿ, ಮೋಶೆ ಮಾತು ದೇವ್ರು ಕೇಳಿದ್ನ ಅಲ್ವಾ? ಅಲ್ಲಿ ನೋಡ್ತೇವೆ, ಮುಂದಿನ ವಚನಗಳಲ್ಲಿ ನೋಡ್ತೇವೆ,
ನಿನ್ನ ಸೇವಕರಾದ ಅಬ್ರಹಾಂ, ಇಸಾಕ್, ಯಾಕೋಬರು ನನ್ನ ನೆನಪಿಗೆ ತಂದುಕೋ. ನೀನು ನಿನ್ನ ಜೀವದಾಣೆ ಪ್ರಮಾಣ ಮಾಡಿ ಅವರಿಗೆ, ನಾನು ನಿಮ್ಮ ಸಂತತಿಯನ್ನು ಹೆಚ್ಚಿಸಿ ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯವಾಗಿ ಮಾಡುವೆನೆಂದು ನಾನು ಸೂಚಿಸುವ ಈ ಪ್ರದೇಶಗಳನ್ನು ನಿನ್ನ ಸಂತತಿಗೆ ಕೊಡುವೆನೆಂದು, ಮತ್ತು ಈ ದೇಶವು ಶಾಶ್ವತವಾಗಿ ಸಾಧಿಸವಾಗಿ ನಿನಗೆ ಕೊಡುವೆನಂತ ಹೇಳಿದೆಯಲ್ಲ ಸ್ವಾಮಿ. ಹೌದಲ್ಲ? ಇದೆಲ್ಲ ಕೂಡ ಅಬ್ರಹಾಮನಿಗೆ ದೇವರು ಏನು ಮಾಡಿದ್ದ? ಪ್ರಾಮಿಸ್ ಮಾಡಿದ್ದ. ಹೌದಾ ಅಲ್ವಾ? ಆದರೆ ಅವರು ಮಾಡಿದಂಥ ತಪ್ಪಿಗೆ ದೇವರು ಬಹಳ 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 ಕೋಪವಾಗಿದ್ದಾನೆ ಪ್ರೇರೆ. ಅಂಡ್ ಲಿಟ್ರಲಿ ಗಾಡ್ ಸೆಡ್ ದಟ್ ಐ ಗೋನಾ ಡೆಸ್ಟ್ರಾಯ್ ದಿಸ್ ಪೀಪಲ್, ನೋ ಮೋರ್ ಇಸ್ರಾಯಲ್ಸ್ ಗೋನ್ ಸ್ಟ್ಯಾಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅಂದರೆ ದೇವರ ಪ್ರಸನ್ನತೆಯಲ್ಲಿ ಅವರು ನಿಲ್ಲೋದಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ಪಾಪ ಮಾಡಿದ್ದಾರೆ. ಆದರೆ ಮೋಶೆ ಕರ್ತನ ಸನ್ನಿಧಾನದಲ್ಲಿ ಇದ್ದಂಥ ಕಾರಣ, ಎಲ್ಲಿದ್ದ ಮೋಶೆ? ನನಗೆ ಅನಿಸ್ತದೆ ಮೋಶೆ ಏನಾದರೂ ಆರೋನ್ ಜೊತೆ ಕೆಳಗೆ ಎದ್ದಿದ್ರೆ ನಿಜವಾಗ್ಲೂ ಆ ಸಮಯದಲ್ಲಿ ದೇವರು ಬೆಂಕಿ ಬರ್ತಾ ಐತೇನೋ. ಹಲ್ಲೆಲೂಯಾ. ಅದಕ್ಕೆ ಸೇವಕ ಅಲ್ಲಿ ನಿಂತ್ಕೊಂಡಿದ್ದ. ಯಾರಿಗೋಸ್ಕರ? ಜನರಿಗೋಸ್ಕರ. ಇಲ್ಲಿ ಆರೋನ್ ಏನು ಮಾಡ್ದ? ಯಾಕಂದ್ರೆ ಆರೋನ್ ಕೂಡ ಆತನು ಕೂಡ ಸೇವಕನೇ, ದೇವರ ಜೊತೆಗಿರುವಂಥ ವ್ಯಕ್ತಿ. ಆದರೆ ಲೋಕದ ಒತ್ತಡಕ್ಕೆ ಮಣಿದ್ಬಿಟ್ಟ. ಆಮೇಲೆ ಮೋಶೆ ಫುಲ್ಲು ಕೋಪ ಆಗಿ ಕೆಳಗಡೆ ಬರ್ತಾನೆ. 10 ದಶಾಜ್ಞೆಗಳನ್ನು ತೆಗೆದು ಬಂದು ಆತ ನೋಡಿ ಕೋಪದಲ್ಲಿ ಬಿಸಾಕ್ಬಿಟ್ಟು ಅಲ್ಲೋಗಿ ಜನರಿಗೆ ಕೇಳ್ತಾನೆ. ಆರೋನ್ ಕೇಳ್ತಾನೆ ಫಸ್ಟು, ನೀನು ಇವ್ರ ಮಾತು ಕೇಳಿ ಯಾಕೆ ಇದು ಮಾಡಿದೆ ಅಂತ ಹೇಳಿದಾಗ ಆರೋನ್ ಹೇಳ್ತಾನೆ, ಸ್ವಾಮಿ ದಯಮಾಡಿ ಅರ್ಥ ಮಾಡ್ಕೋ, ನನ್ನನ್ನು ಈ ಜನರು ಒತ್ತಾಯ ಪಡಿಸಿದ್ರು. ಅಂದ್ರೆ ಏನು ಮಾಡಿದ್ರು? ದೆ ಫೋರ್ಸ್ಡ್ ಹಿಮ್. ನಾನು ನೀನು ಗಮನಿಸಬೇಕು, ನಾನು ನೀನು ದೇವರ ಮಕ್ಕಳಾಗಿದ್ದೇವೆ. ಲೋಕವು, ನಾವು ದೇವರ ಸನ್ನಿಧಾನದಲ್ಲಿ ಇಲ್ಲದೆ ಹೋದರೆ ಲೋಕವು ನಮ್ಮನ್ನು ಫೋರ್ಸ್ ಮಾಡ್ತದೆ ಟು ಡೂ ಸಿನ್. ಪಾಪವನ್ನು ಮಾಡೋದಕ್ಕೆ ಉತ್ತೇಜಿಸ್ತದೆ, ಅದು ಒತ್ತಾಯ ಪಡಿಸ್ತದೆ, ಆಳಕ್ಕೆ ತೆಗೆದುಕೊಂಡು ಹೋಗ್ತದೆ. ನೋಡ್ರಿ, ಅಲ್ಲಿ ನೋಡ್ತೇವೆ ಅದ್ಭುತ ಮಾಡಿದಂಥ ಆರೋನನು, ಆತನ ಕೈಯಲ್ಲಿ ಮೋಶೆ ಕಟ್ಟಿಗೆ ಇತ್ತು ಪ್ರೇರೆ. ಅಂತ ವ್ಯಕ್ತಿ ತಗೊಂಡ್ಬಂದು ಏನೋ ವಿಚಿತ್ರವಾಗಿ ಮಾಡ್ತಾ ಇದ್ದಾನೆ. ಅದನ್ನೇ ದೇವ್ರಂತ ಹೇಳ್ತಾ ಇದ್ದಾನೆ. ಯಾಕೆ? ಜನರ ಗೋಳಾಟ. ಕೆಲವು ಸಾರಿ ನಾನು ನೀನು ಕೂಡ ದೇವರ ಸನ್ನಿಧಾನದಿಂದ ಕೆಳಗಡೆ ಇರುವುದಾದರೆ, ಮೋಶೆ ಬೆಟ್ಟದ ಮೇಲಿದ್ದ, ದೇವರ ಸನ್ನಿಧಾನ ಅಲ್ಲಿತ್ತು. ಕೆಳಗಡೆ ಇರುವಾಗ ಕೆಲವು ಸಾರಿ ಲೋಕವು ನಿನ್ನನ್ನು ಒತ್ತಡಕ್ಕೆ ತೆಗೆದುಕೊಂಡು ಹೋಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದಾ? ಇಲ್ಲಿ ಎಷ್ಟು ಜನ ಒಪ್ಕೊಳ್ತಾ ಇದ್ದಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಪ್ರೇರೆ, ನಾನು ನೀನು ಕೂಡ ಈ ಮತ್ತು ಮೋಶೆ ಮತ್ತು ಆರೋನ್ ಸಂಗತಿಗಳನ್ನು ನೋಡಬೇಕಾದಾಗ ನಾನು ನೀನು ಕೂಡ ಯಾವ ರೀತಿಯಾಗಿರಬೇಕು? ಮೋಶೆ ರೀತಿಯಲ್ಲಿ, ಆತನ ಸನ್ನಿಧಾನದಲ್ಲಿ ಯಾವಾಗಲೂ ನಾನು ನೀನಿರ್ಬೇಕು. ಮೋಶೆ ಅದಕ್ಕೋಸ್ಕರ ನೋಡ್ರಿ, ಒಂದು ಚೆನ್ನಾಗಿ ಗಮನಿಸೋಣ. ಆರೋನನ್ನು ತೆಗೆದುಕೊಂಡಂತ ನೋಡ್ರಿ, ಜನರ ಜೊತೆ ಇದ್ದು, ಅದಕ್ಕೆ ನಾನು ಶೀರ್ಷಿಕೆ ಹೇಳಿದೆ, ನಿನ್ನ ಒಳಗಡೆ ದೇವರಿದ್ದಾಗ ಅದು ಜೀವ, ನಿನ್ನ ಒಳಗಡೆ ದೇವರಿಲ್ಲದೆ ಹೋದಾಗ ಅದು ಸಾವು. ನೋಡ್ರಿ, ಆರೋನನು ಕೆಳಗಡೆ ಇದ್ದಂಥ ಕಾರಣ, ಜನರ ಮಧ್ಯದಲ್ಲಿ ಇದ್ದಂಥ, ಲೋಕದಲ್ಲಿ ಇದ್ದಂಥ ಕಾರಣ, ಜನರ ಮನೆಗೆ ಒತ್ತಡೆಗೆ ಮಣಿದು ಅಲ್ಲಿ 3,000 ಜನ ಸಾಯ್ತಾರೆ. ಅಧ್ಯಾಯದ ಕೊನೆಯಲ್ಲಿ ನಾವು ನೋಡ್ತೇವೆ. ಹೌದಾ ಇಲ್ವಾ? ಈ ಒಂದು ಪಾಪದಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಮೋಶೆ ಆ ಸಮಯದಲ್ಲಿ ದೇವರ ಹತ್ರ ಇದ್ದಂಥ ಕಾರಣ ನಾವು ನೋಡ್ತೇವೆ, ಇಸ್ರಾಯೇಲ್ ಸಂತತಿನೇ ಉಳಿದೋಯ್ತು ಪ್ರಿಯರೇ. ಹೌದಾ ಇಲ್ವಾ? ಮೋಶೆ ದೇವರು ನಾಶ ಮಾಡಿಬಿಡ್ತಿದ್ದ ಇಸ್ರಾಯೇಲ್ ಸಂತತಿಯನ್ನು. ಆ ಸಮಯದಲ್ಲಿ ಮೋಶೆ ದೇವರೊಟ್ಟಿಗೆ ಮಾತನಾಡದ ಹೋಗಿದ್ರೆ. ಅದಕ್ಕೆ ನಾನು ನಿನ್ನ ಗಮನಿಸಬೇಕು, ಸ್ವಾಮಿ ನಿನ್ನ ಸ್ವರವನ್ನು ಕೇಳ್ತಾನೆ ಯಾವಾಗ? ಆತನ ಸನ್ನಿಧಾನದಲ್ಲಿ, ಬೆಟ್ಟದ ಮೇಲೆ ಮೋಶೆ ಯಾವ ರೀತಿಯಾಗಿ ಆತನ ಸನ್ನಿಧಾನದಲ್ಲಿ ಕಾಲ ಕಳೀತಾ ಇದ್ನೋ ಆಗ. ನೋಡ್ರಿ, ಆರೋನನು ಸೇವಕನಾಗಿದ್ದ, ಆದ್ರೂ ಕೂಡ ಪಾಪದಲ್ಲಿ ಇಳಿದೋದ. ಕಾರಣ ಜನರ ಗೋಳಾಟ. ದ ಪೀಪಲ್ಸ್ ಆರ್ ಬಂಬಾರ್ಡಿಂಗ್ ಇನ್ ಹಿಸ್ ಹೆಡ್. ಅವನಿಗೆ ತಲೆಯಲ್ಲಿ ಚುಚ್ಚುತ್ತಾ ಇದ್ರಂತ. ಏನಂತ? ನೀನು ಮಾಡು ಅಂತೇಳಿ. ಸೈತಾನನು ಕೂಡ ಅದೇ ರೀತಿ ನನ್ನನ್ನು ನಿನ್ನನ್ನು ಪಾಪಕ್ಕೆ ಎಳಿತಾನೆ. ಯಾವಾಗ ದೇವರಿಂದ ನಾನು ನಿನ್ನ ದೂರ ಇರ್ತೇವೋ, ಯಾವಾಗ ದೇವರ ವಾಕ್ಯ ನನ್ನಿಂದ ನಿನ್ನಿಂದ ದೂರವಾಗ್ತದೋ, ಯಾವಾಗ ದೇವರ ಸನ್ನಿಧಾನ ನನ್ನಿಂದ ನಿನ್ನಿಂದ ದೂರವಾಗ್ತದೋ, ಪಾಪ, ನೀನು ಹೋಗೋದು ಬೇಡ ಪಾಪಕ್ಕೆ, ಪಾಪ ನಿನ್ನ ನೋಡ್ಕೊಂಡು ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ ಪ್ರೇರೆ, ಮೋಶೆ ರೀತಿಯಲ್ಲಿ ನಿನ್ನ ಆಯ್ಕೆಯಾಗಿರಬೇಕು, ಆರೋನನ ರೀತಿಯಲ್ಲಿ ಅಲ್ಲ. ಹೌದಾ ಇಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಮೋಶೆ ಸನ್ನಿಧಾನ, ಆತನು ಹುಡುಕಿದಂಥ ಸನ್ನಿಧಾನ, ಕರ್ತನೊಟ್ಟಿಗಿದ್ದಂಥ ಸನ್ನಿಧಾನ. ಆ ಸನ್ನಿಧಾನದಲ್ಲಿ ಎಷ್ಟು ಬದಲಾವಣೆ ರೀ, ಎಷ್ಟು ದೇವರ ಹೃದಯವನ್ನೇ ಕದಲಿಸುವಂಥ ಬದಲಾವಣೆ. ದೇವರ ಸನ್ನಿಧಾನದಲ್ಲಿ ಮಾತ್ರವೇ ದೇವರ ಹೃದಯವನ್ನು ಕದಲಿಸುವ ಒಂದು ಏನಾಗಿರ್ತದೆ, ಒಂದು ಸನ್ನಿವೇಶ. ಆದರೆ ಜನರೊಟ್ಟಿಗೆ ಸಾವನ್ನು ತರ್ತದೆ,
ಪಾಪ, ದ್ವೇಷ, ಶಾಪವನ್ನು ತರ್ತದೆ ಲೋಕದ ಸಂಗತಿಗಳು ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದೇ ರೀತಿ ನಾವು ಮುಂದಕ್ಕೆ ಬರಬೇಕಾದಾಗ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ನೋಡ್ತೇವೆ ಪ್ರೇರೆ. ನೋಡ್ರಿ, ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಈ ಅಂಶವನ್ನು. ಆರೋನನಿಗೆ ಈ ಲೋಕವು ಪಾಪ ಮಾಡೋದಕ್ಕೆ ಪ್ರೇರೇಪಿಸ್ತು, ಹೌದಾ ಅಲ್ವಾ? ಪಾಪ ಮಾಡೋದಕ್ಕೆ ಆತನನ್ನು ಒತ್ತಡ ಪಡಿಸ್ತು. ಇಲ್ಲಿ ಮೋಶೆ ದೇವರ ಸನ್ನಿಧಾನದಲ್ಲಿ ಆತನು ಪಾಪವನ್ನು, ಶಾಪವನ್ನು ಈ ಜನರ ಮೇಲೆ ಬರದಂತೆ ದೇವರಿಗೆ ಒತ್ತಡ ಪಡಿಸ್ತಾ ಇದ್ದಾನೆ. ಇಬ್ರು ವ್ಯಕ್ತಿಗಳು ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಆದ್ರೆ ಒಬ್ಬ ವ್ಯಕ್ತಿ ದೇವರಿಗೆ ಒತ್ತಡ ಪಡಿಸ್ತಾ ಇದ್ದಾನೆ, ಇನ್ನೊಬ್ಬ ವ್ಯಕ್ತಿ ಜನರಿಂದ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾನೆ. ನೀನು ಯಾವ ವ್ಯಕ್ತಿ ಆಗಿರ್ತೀಯ? ನಾನು ಯಾವ ವ್ಯಕ್ತಿ? ದೇವರನ್ನು ಒತ್ತಡ ಪಡಿಸುವವರ ಅಥವಾ ಜನರ ಒತ್ತಡಕ್ಕೆ ಗುರಿಯಾಗುವವರ? ಎಷ್ಟೋ ಸರಿ ಜನರ ಒತ್ತಡಕ್ಕೆ ಗುರಿಯಾಗಿ ಪಾಪಗಳನ್ನು ಮಾಡ್ತೇವೆ, ಆದರೆ ದೇವರನ್ನು ಒತ್ತಡ ಪಡಿಸೋದು ನಾವು ಮರ್ತು ಹೋಗ್ಬಿಟ್ಟಿದ್ದೇವೆ ಪ್ರೇರೆ. ನಾವು ಎಷ್ಟು ಸರಿ ನಮಗೆ ಗೊತ್ತಿಲ್ಲ ದೇವ್ರನ್ನ ಮಾತು ಕೇಳ್ತಾನೆ ಇಲ್ಲ ಅಂತ. ಎಷ್ಟೋ ಸರಿ ನನ್ನನ್ನೇನ ಪ್ರಾರ್ಥನೆ ಮಾಡಿರ್ತೇವೆ, ಆಗಿರೋದಿಲ್ಲ. ಯಾಕಂದ್ರೆ ನಾನು ನಿನ್ನ ಆತನ ಸನ್ನಿಧಾನದಲ್ಲಿ ಇಲ್ಲ, ಲೋಕದ ಸನ್ನಿಧಾನದಲ್ಲಿ ಇದ್ದೇವೆ. ಹಲ್ಲೆಲೂಯ. ನಾವು ಆತ್ಮೀಕವಾಗಿ ಇದನ್ನೆಲ್ಲ ಕೂಡ ಆಲೋಚನೆ ಮಾಡ್ಬೇಕು ಪ್ರೇರೆ. ಹಲ್ಲೆಲೂಯ. ಇನ್ನೊಂದು ಎರಡನೇ ಅಂಶ ನಾನು ಹೇಳ್ತೇನೆ ಪ್ರೇರೆ. ನೀನು ದೇವರನ್ನು ತಿರಸ್ಕರಿಸಿದಾಗ ಏನಾಗ್ತದೆ ನೋಡ್ರಿ. ಇನ್ನೊಂದು ಅಂಶದಲ್ಲಿ ನೋಡ್ತೇವೆ, ನಾನು ಹೇಳಿದೆ, ಆರೋನನೇ ಅಲ್ಲಿ ಶಾಪವಾಗಿ ಮಾರಲ್ಪಟ್ಟ. ಯಾರಿಗೆ? ಇಸ್ರಾಯೇಲ್ ಜನರಿಗೆ, ಹೌದಾ ಅಲ್ವಾ? ನಾನು ಅಂದ್ಕೊಂಡೆ, ಹೌದು ಸ್ವಾಮಿ, ಆರೋನ್ ಯಾಕೆ ನಿರ್ಧಾರ ಮಾಡ್ದ? ಆರೋನ್ ಯಾಕೆ ಈ ಒಂದು ಮೂರ್ತಿಯನ್ನು ಮಾಡೋದಕ್ಕೆ ಅವನು ಹೋದ ಅಂತ ಹೇಳಿದ್ರೆ, ನೋಡ್ರಿ, ಪಾಪ ಈ ಲೋಕ ಹೆಂಗ್ ಮಾಡ್ಬಿಡ್ತದಂದ್ರೆ, ಆರೋನನು ಮೋಶೆ ಜೊತೆಗಿದ್ದಾಗ ದೊಡ್ಡ ಸೇವಕ, ದೇವರ ಬಾಯಾಗಿದ್ದ ಆರೋನ್, ದೇವರ ಕೈ ಆಗಿದ್ದ ಆರೋನ್, ಹೌದಾ ಅಲ್ವಾ? ಅಲ್ಲಿ ಮೋಶೆ ಮುಟ್ಲಿಲ್ರಿ, ಆರೋನ್ ಮುಟ್ಟಿದ ನೇಲ್ ನದಿಯನ್ನ. ಅಂತ ಆರೋನು ಸೈತನ್ ಯಾವ ರೀತಿಯಾಗಿ ಅವನ್ನ ಕನ್ವರ್ಟ್ ಮಾಡಿದ ಅಂದ್ರೆ, ಅವನ ಕೈಯಲ್ಲಿಯೇ ಪಾಪ ಮಾಡಿಸ್ತಾ ಇದೆ. ನೋಡ್ರಿ, ನೀನು ಮೋಶೆ ದೇವರ ಜೊತೆ ಇದ್ದಂತ ಕಾರಣ ಮೋಶೆ ಜನರನ್ನು ಕಾಪಾಡಿಕೊಂಡ. ಯಾರನ್ನ? ಇಸ್ರಾಯೇಲ್ ಜನರನ್ನ. ಹಲ್ಲೆಲೂಯ. ಈ ಒಂದು ಆರೋನನು ಜನರ ಜೊತೆಗಿದ್ದಂತ ಕಾರಣ ಅದೇ ಜನರಿಗೆ ಶಾಪವಾಗಿ ಮಾಡಲ್ಪಟ್ಟ, ಹೌದಾ ಅಲ್ವಾ? ಆ ಎರಕವನ್ನು ಮಾಡಿ, ಮೂರ್ತಿಯನ್ನು ಮಾಡಿ, ಆಮೇಲೆ ಅದಕ್ಕೆಲ್ಲ ಅಡ್ಡ ಬೀಳೋದಕ್ಕೆ ಪ್ರಾರಂಭ, ಆಮೇಲೆ ಭಯ ಬಿದ್ದು ಅಯ್ಯೋ ಅಂತೇಳಿ ಮತ್ತೊಂದು ಯಜ್ಞವೇದಿಯನ್ನು ಕಟ್ಟದ. ಆದರೆ ಜನ ಏನು ಮಾಡಿಬಿಟ್ರು? ಎರಡನ್ನು ತಗೊಂಡ್ಬಿಟ್ರು. ದೇವ್ರನ್ನ ಹಿಂಗೆ ಮಾಡ್ಕೊಂಡು ಇಷ್ಟ ಬಂದಂಗೆ ಕುಣಿಯೋದಕ್ಕೆಲ್ಲ ಮಾಡಿ ಪಾಪ ಮಾಡಿಬಿಟ್ರು, ದೇವರಿಗೆ ವಿರೋಧವಾಗಿ ಕಾರ್ಯ ಮಾಡಿಬಿಟ್ರು. ಹಲ್ಲೆಲೂಯ. ಅದಕ್ಕೆ ನಾನು ಹೇಳಿದೆ, ದೇವ್ರು ನಿನ್ನೊಳಗಡೆ ಇದ್ರೆ ಜೀವ, ದೇವರು ಇಲ್ಲದೆ ಇದ್ರೆ ನೀನೇ ಮರಣವಾಗಿ ಮಾರಲ್ಪಡ್ತೀಯ ಇನ್ನೊಬ್ಬರಿಗೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಇನ್ನೊಂದು ಕಡೆ ನಾವು ನೋಡ್ತೇವೆ, ಇನ್ನೊಬ್ಬ ವ್ಯಕ್ತಿ ಕೂಡ ಇದ್ದಾನೆ. ಆ ವ್ಯಕ್ತಿ ಕೂಡ ನೋಡ್ರಿ, ದೇವರ ತಿರಸ್ಕಾರ ಹೊಂದಿ ಹೋದಾಗ ಆ ವ್ಯಕ್ತಿ ತನ್ನಷ್ಟಿಗೆ ತಾನೇ ಮೋಸ ಮಾಡ್ಕೊಳ್ಳಿಲ್ಲ, ಆತನ ಸುತ್ತ ಇದ್ದಂಥ ಜನರಿಗೆ ಮೋಸ ಮಾಡ್ದ. ಇದು ಇನ್ನೂ ವ್ಯತ್ಯಾಸವಾದ ಸಂಗತಿ. ನಾವು ನೋಡ್ತೇವೆ, ಯೋನನ ಗ್ರಂಥ ನಮ್ಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತು. ಯೋನ ಬಗ್ಗೆ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ನೋಡ್ರಿ, ಯೋನ 1ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡ್ತೇವೆ. ಅಲ್ಲಿ ಯೋನನ ಏನ್ ಮಾಡ್ದ? ದೇವರು ಆತನಿಗೆ ನಿನೆವೆಗೆ ಕಳಿಸ್ಬೇಕಂತೇಳಿ ಹೇಳ್ದ. ಹೋಗಿ ನೀನು ನಿನೆವೆಗೆ ಹೋಗು ಅಂತ ಹೇಳ್ದ, ಹೌದಾ ಅಲ್ವಾ? ನಮ್ಗೆಲ್ಲರಿಗೆ ಚೆನ್ನಾಗಿ ಗೊತ್ತು. ಆದರೆ 3ನೇ ವಚನವನ್ನು ನೋಡೋಣ. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಸಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಸಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕಟ್ಟುವ ಅಂದ್ರೆ ಅದಕ್ಕೆ ಏನು ಕೊಡಬೇಕೋ ಅಮೌಂಟನ್ನು ಕೊಟ್ಟು ಬಿಟ್ಟು ಅಲ್ಲಿ ಪ್ರಯಾಣಿಕನಾಗಿ ಆ ಹಡಗನ್ನು ಹತ್ತಿಬಿಟ್ಟ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನೋಡ್ರಿ, ಈ ಯೋನನು ದೇವರೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಅವರಿಬ್ಬರಿಗೆ ಒಳ್ಳೆ ಸಂಭಾಷಣೆ ಇದೆ. ದೇವ್ರು ಹೇಳ್ದ, ಮಗನೇ, ನೀನು ನಿನೆವೆಗೆ ಹೋಗು, ಜನರು ಕಠಿಣವಾಗಿದ್ದಾರೆ, ನೀನು ಕಠಿಣವಾಗಿ ಅವ್ರನ್ನು ಖಂಡಿಸು ಅಂತ ಹೇಳ್ದ. ಆದರೆ ಯೋನನ್ ಏನು ಮಾಡ್ದ? ದೇವ್ರ ಹತ್ರ ಒಂದು ಮೆಲ್ಲಕ್ಕೆ ಒಂದು ಒಳಗಡೆ ನಿರ್ಧಾರ ಮಾಡಿ ದೇವರಿಂದ ದೂರ ಹೋಗ್ಬೇಕಂತೇಳಿ, ಅಂದರೆ ದೇವ್ರದ್ದು ಡೈರೆಕ್ಷನ್ ರೈಟ್ ಇದ್ರೆ ಇತನು ರಾಂಗ್ ಆಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಅಲ್ಲಿ ಒಂದು ತಾರ್ಷೀಸ್ಗೆ ಹೋಗುವಂತ ಹಡಗು ರೆಡಿಯಾಗಿ ನಿಂತಿದೆ. ಇವನು ಏನು ಯೋಚನೆ ಮಾಡಿದೆ? ಕೊಪ್ಪ ಎನ್ನುವಂಥ ಸ್ಥಳಕ್ಕೆ ಬಂದು ಆ ಒಂದು ಹಡಗನ್ನು ಹತ್ತಿಬಿಟ್ಟು ಅದಕ್ಕೆ ಕೊಡಬೇಕಾದ ಹಣವನ್ನು ಕೊಟ್ಬಿಟ್ಟು ಸುಮ್ಮನೆ ಹೋಗಿ ಮಲ್ಕೊಂಡಿದ್ದಾನೆ. ಎಲ್ಲಿ? ಹಡಗಿನ ಒಳಗಡೆ. ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಯಾವಾಗ ದೇವರು ತಿರಸ್ಕಾರ ಹೊಂದಿದ್ನೋ ಯೋನ, ಹಲ್ಲೆಲೂಯ. ನೋಡ್ರಿ, ಅಲ್ಲಿ ಯೋನನಿಗೆ ಮಾತ್ರ ತೊಂದರೆ ಆಗ್ಲಿಲ್ಲ, ಯೋನನ ಜೊತೆ ಇದ್ದಂಥ ಸಹ ಪ್ರಯಾಣಿಕರಿಗೆ ತೊಂದರೆ ಆಯಿತು.
ಹಲ್ಲೆಲೂಯಾ. ನಾವು ಮುಂದೆ ನೋಡ್ತೇವೆ, ಅಲ್ಲಿ ನೋಡ್ಬೇಕಾದಾಗ 4ನೇ ವಚನದಲ್ಲಿ ನಾವು ನೋಡ್ಬೇಕಾದಾಗ ಅಲ್ಲಿ ನೋಡ್ತೇವೆ, ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸುವಂತ ದೊಡ್ಡ ತುಫಾನು ಹಡಗು ಒಡೆದುಕೊಂಡು ಹೋಗುವಂತೆ ತೆಗೆದುಕೊಂಡು ಬಂದ ಅಂತೇಳಿ. ಹಲ್ಲೆಲೂಯಾ. ದ ಬಿಗ್ ಸ್ಟ್ರೋಮ್, ಒಂದು ದೊಡ್ಡ ಸ್ಟ್ರೋಮ್ ಬಂತ ಅಲ್ಲಿ. ಯಾಕೆ? ಅಲ್ಲಿರುವವ್ರನ್ನೆಲ್ಲ ಗಲಿಬಿಲಿ ಪಡಿಸೋದಕ್ಕೆ. ಅಲ್ಲಿ ನೋಡ್ರಿ, ಯೋನ ದೇವರಿಗೆ ವಿರೋಧವಾಗಿ ತಿರುಗಿ, ಅಂದ್ರೆ ಅವನಲ್ಲಿ ದೇವರಿಲ್ಲ ಆ ಸಮಯದಲ್ಲಿ. ಅರ್ಥ ಮಾಡ್ಕೊಳ್ರಿ, ಆ ಸಮಯದಲ್ಲಿ ಯೋನನ ಹೃದಯದಲ್ಲಿ ದೇವರಿಲ್ಲ. ಅಲ್ಲಿ ದೊಡ್ಡ ಒಂದು ಸ್ಟ್ರೋಮ್ ಬಂದಿತ್ತು ಪ್ರೇರೆ, ಅಂದ್ರೆ ದೊಡ್ಡ ಬಿರುಗಾಳಿ ಬಂತು. ಆ ಬಿರುಗಾಳಿ ಕೇವಲ ಯೋನನನ್ನು ಅದನ್ನ ತೊಂದರೆ ಪಡಿಸ್ಲಿಲ್ಲ, ಆತನ ಸುತ್ತಲಿದ್ದ ಜನರಿಗೆ ತೊಂದರೆ ಪಡಿಸ್ತು. ನೋಡ್ರಿ, ಅವ್ರು ಏನು ಪಾಪ ಮಾಡಿಲ್ಲ. ನಾನು ಕೇಳ್ದೆ, ಅಲ್ಲ ಸ್ವಾಮಿ, ಯೋನ ತಪ್ಪು ಮಾಡಿದ್ದ, ಆದ್ರೆ ಈ ಜನರು ಏನ್ ಮಾಡಿದ್ರು? ಕೆಲವು ಸಾರಿ ಸೇವಕರ ಒಂದು ಅವಿಧೇಯತೆ ಅಥವಾ ನಮ್ಮ ಅವಿಧೇಯತೆ, ದೇವರನ್ನು ನಂಬಿದಂತ ಜನರ ಅವಿಧೇಯತೆ ನಮ್ಮ ಸುತ್ತಲಿರುವಂತ ಜನರಿಗೆ ತೊಂದರೆ ಪಡಿಸುವಂತದ್ದಾಗಿರ್ತದೆ. ವಿತೌಟ್ ನೋಯಿಂಗ್ಲಿ. ನೋಡ್ರಿ, ಅಲ್ಲಿ ಯೋನ ಯಾವುದೇ ರೀತಿ ಗೊತ್ತಿಲ್ಲ, ಯೋನ ಯೋಚನೆ ಕೂಡ ಮಾಡಿಲ್ಲ ಈ ರೀತಿ ದೊಡ್ಡ ಬಿರುಗಾಳಿ ಬರ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಯೋನ ಏನ್ ಮಾಡ್ತಾ ಇದ್ದಾನೆ? ಸುಮ್ಮನೆ ಹೋಗಿ ಈ ಸ್ಲೆಪ್ಟ್ ಅಂತ ಚೆನ್ನಾಗಿ ಮಲ್ಕೊಂಡಿದ್ದಾನೆ. ಆದ್ರೆ ಬಿರುಗಾಳಿ ಆತನ ಸುತ್ತಲಿದ್ದಂಥ ಜನರು, ಯಾರಾತನನ್ನು ಕರೆದುಕೊಂಡಿದ್ರು, ಯಾರಾತನಿಗೆ ಆಸನವನ್ನು ಕೊಟ್ಟಿದ್ರು, ಯಾರಾತನಿಗೆ ಚೆನ್ನಾಗಿ ಒಂದು ಉಪಹಾರ ಎಲ್ಲ ಕೊಟ್ಟಿದ್ರು, ಅವ್ರೀಗ ಗಲಿಬಿಲಿ ಆಗ್ತಾ ಇದ್ದಾರೆ. ಅವರು ಭಯ ಬೀಳ್ತಾ ಇದ್ದಾರೆ. ಅಯ್ಯೋ, ನಾವು ಸಾಯ್ತೇವೆ. ನೋಡ್ರಿ, ಯೋನನು ಮಾಡಿದಂಥ ತಪ್ಪುಗೆ ಹಡಗಿನಲ್ಲಿದ್ದಂಥ ಜನರು ದೇ ಲಾಸ್ಟ್ ದೇರ್ ವ್ಯಾಲ್ಯುಬಲ್ ಥಿಂಗ್ಸ್. ಅವ್ರು ಏನೆಲ್ಲ ತಂದಿದ್ರು ಅದನ್ನೆಲ್ಲ ಕೂಡ ಸಮುದ್ರದಲ್ಲಿ ಬಿಸಾಕ್ಬಿಟ್ರಂತೆ. ಇನ್ನೇನು ಅವ್ರ ಜೀವ ಹೋಗ್ಬೇಕಾಗಿತ್ತು. ಅವ್ರಿಗೆ ಏನ್ ಮಾಡಿದ್ರು ಗೊತ್ತಾಗ್ಲಿಲ್ಲ. ಸ್ವಾಮಿ ಅಂತ ಕೇಳಿದ್ರು, ಯೋನ ಚೆನ್ನಾಗಿ ಮಲ್ಕೊಂಡಿದ್ದಾನೆ, ನನ್ಗೆ ಯಾಕೆ ಬೇಡ. ಆ ರೀತಿಯಾದ ಮನಸ್ಥಿತಿ ಯೋನದು. ಹಲ್ಲೆಲೂಯಾ. ಆದ್ರೆ ಇನ್ನೊಂದು ಬಿರುಗಾಳಿಯನ್ನಂತೂ ನಾನು ನಿಮ್ಗೆಲ್ಲರಿಗೆ ಪರಿಚಯ ಮಾಡ್ತೇನೆ ಪ್ರೇರೆ. ಸೇಮ್ ಸನ್ನಿವೇಶ, ಇನ್ನೊಂದು ಬಿರುಗಾಳಿ ಬರ್ತದೆ. ನೋಡ್ತೇವೆ, ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 35ನೇ ವಚನದಲ್ಲಿ ನೋಡ್ತೇವೆ. ಯೋನನು ದೇವರಿಗೆ ವಿರೋಧವಾಗಿ ನಡೆದಾಗ ಒಂದು ಬಿರುಗಾಳಿ ಬಂತು, ಆದರೆ ಇಲ್ಲಿ ಒಂದು ಬಿರುಗಾಳಿ ಬರ್ತದೆ. ಆವತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆಯ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನ ಹಿಂದೆ ದೋಣಿಯಲ್ಲಿ ಹಾಗೆ ಕರೆದುಕೊಂಡು ಹೋದರು. ಮುಂದಕ್ಕೆ ಬೇರೆ ದೋಣಿಗಳು ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಯನ್ನು ಬಡೆದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋನನು ಇರಬೇಕಾದ ಕೂಡ ಒಂದು ಬಿರುಗಾಳಿ ಬಂದೈತೆ, ಹೌದಾ ಅಲ್ವಾ? ಇಲ್ಲಿ ಯೇಸು ಸ್ವಾಮಿ ಇರಬೇಕಾದ ಕೂಡ ಒಂದು ಬಿರುಗಾಳಿ ಬಂದೈತೆ. ಆದರೆ 2 ಬಿರುಗಾಳಿ ವ್ಯತ್ಯಾಸವಾದ ಸಂದೇಶವನ್ನು ನಿನಗೆ ಸಾರ್ತದೆ ಪ್ರೇರೆ. ಒಂದು ಬಿರುಗಾಳಿಯಲ್ಲಿ ದೇವರಿಲ್ಲ, ಅದಕ್ಕೆ ಸುತ್ತಲಿರುವ ಜನರನ್ನು ತೊಂದರೆ ಪಡಿಸಿ ಅವ್ರಿಗಿದ್ದಂಥ ವ್ಯಾಲ್ಯುಬಲ್ ಥಿಂಗ್ಸ್ ಅನ್ನು ಲಾಸ್ ಮಾಡಿದ ಬಿರುಗಾಳಿ. ಆದರೆ ಇನ್ನೊಂದು ಬಿರುಗಾಳಿ ಇದೆ. ಆ ಬಿರುಗಾಳಿಯಲ್ಲಿ ನಿನ್ನ ಯೇಸು ಸ್ವಾಮಿ ಇದ್ದಾನೆ. ಆ ಬಿರುಗಾಳಿಯಲ್ಲಿ ನಾವು ನೋಡ್ತೇವೆ, ಅಲ್ಲಿದ್ದಂಥ ಜನರು, ಅಲ್ಲಿದ್ದಂಥ ಆತನ ಶಿಷ್ಯಂದ್ರು, ಸ್ವಾಮಿ ನಾವೆಲ್ಲರೂ ಸಾಯ್ತಾ ಇದ್ದೇವೆ, ಏನ್ ಮಾಡೋದಪ್ಪ ಸ್ವಾಮಿ, ನೀನು ಮಲ್ಕೊಂಡಿದ್ಯಾ ಅಂದ್ರೆ ಸ್ವಾಮಿ ಹೇಳ್ತಾನೆ, ಓ ಅಲ್ಪ ವಿಶ್ವಾಸಿಗಳೇ, ಎಲ್ಲೋಯ್ತು ನಿಮ್ಮ ವಿಶ್ವಾಸ? ಚೆನ್ನಾಗಿ ಗಮನಿಸ್ರಿ, ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ. ಯೋನ ಕೂಡ ಆ ಬಿರುಗಾಳಿಯಲ್ಲಿ ಮಲ್ಕೊಂಡಿದ್ದಾನೆ, ಯೇಸು ಸ್ವಾಮಿ ಕೂಡ ಈ ಬಿರುಗಾಳಿಯಲ್ಲಿ ಮಲ್ಕೊಂಡಿದ್ದಾನೆ. ಆದರೆ ಗಮನಿಸ್ರಿ, ಆ ಬಿರುಗಾಳಿಯಲ್ಲಿ ವ್ಯಾಲ್ಯುಬಲ್ ಥಿಂಗ್ಸ್ ಹೋಯ್ತು, ಈ ಬಿರುಗಾಳಿಯಲ್ಲಿ ಏನು ಕೂಡ ಆಗಿಲ್ಲ. ಈ ಬಿರುಗಾಳಿಗೆ ದೇವ್ರೇನ್ ಮಾಡ್ದ? ಗದರಿಸ್ದ. ಏನಂತ ಗದರಿಸ್ದ? ಅಲ್ಪ ವಿಶ್ವಾಸಿಗಳೇ, ನಿಮ್ಮ ವಿಶ್ವಾಸ ಎಲ್ಲಿ? ಹಲ್ಲೆಲೂಯಾ. ದ 2 storms, different messages. ಹಲ್ಲೆಲೂಯಾ. ಒನ್ ವಿತ್ ಗಾಡ್, ಒನ್ ವಿಥೌಟ್ ಗಾಡ್. ಅಂದ್ರೆ ಇನ್ನೊಂದು ದೇವರಿಲ್ಲದಂಥ ಪರಿಸ್ಥಿತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋನನ ಅವಿಧೇಯತೆ ಆತನ ಸುತ್ತಲಿದ್ದಂಥ ಜನರಿಗೆ ಬಾಧೆ ಪಡಿಸ್ತು. ನೋಡ್ರಿ, ಎಂಥ ಪರಿಸ್ಥಿತಿ ಅಂತಂದ್ರೆ, ಆ ಯೋನನಲ್ಲಿದ್ದಂಥ ಜನರು ಮಲ್ಕೊಂಡಾಗ ಹೇಳ್ತಾ ಇದ್ರು, ಅಯ್ಯಪ್ಪ ನೀನು ಯಾರಪ್ಪ, ನೀನು ಎಲ್ಲಿಂದ ಬಂದೆ ಅಂತ ಕೇಳ್ತಾ ಇದ್ದೇನೆ. ಅವ್ನಿಗೇನು ಮಾತಾಡ್ತಿಲ್ಲ, ಸುಮ್ಮನೆ ಮಲ್ಕೊಂಡಿದ್ದಾನೆ. ಆಮೇಲೆ ಚೀಟಿ ಹಾಕ್ತಾರೆ. ಚೀಟಿ ಹಾಕಿದ್ಮೇಲೆ ಯೋನನ ಹೆಸರು ಬರ್ತದೆ. ಯೋನನ ಹೆಸರು ಬಂದಾಗ ಅವ್ರು ಯಾರು ನೀನು ಅಂತ ಕೇಳಿದಾಗ ಯೋನ ಎಷ್ಟು ತಪ್ಪಿಸ್ಕೋಬೇಕಂತೇಳಿ ಪ್ರಯತ್ನ ಪಟ್ಟ. ಯೋನ ಮಲ್ಕೊಂಡ. ಬಿರುಗಾಳಿ ಬರೋದು ಯೋನ ಗೊತ್ತಿತ್ತು, ಅಲೆಗಳು ಎದ್ದಾಳೋದು ಯೋನ ಗೊತ್ತಿತ್ತು. ಹೋಗ್ಲಿ ಬಿಡು, ನನ್ಗೆ ಯಾಕೆ ಅಂತೇಳಿ ಸುಮ್ಮನೆ ಮಲ್ಕೊಂಡ. ಯಾಕಂದ್ರೆ ಅವನಿಗೆ ಭಯ, ನನಗೆ ಗೊತ್ತು ದೇವರಿಂದ ನಾನು ದೂರ ಇದ್ದೇನೆ, ನನ್ನ ಒಳಗಡೆ ದೇವ್ರಿಲ್ಲ ಈಗ ಅಂತೇಳಿ. ಬಟ್ ಆದರೂ ಅವನೆಲ್ಲ ಚಂಚಲ ಹೃದಯವನ್ನು, ಆದರೆ ದೇವರು ಬಿಟ್ಕೊಡ್ಲಿಲ್ಲ. ಹತ್ತಿರ ಕರೆದುಕೊಂಡು ಬಂದು ಅಲ್ಲಿದಂಥ ಜನರು ಅವ್ನಿಗೆ ಏನು ಹೇಳಿದ್ರು ಗೊತ್ತಾ? ಯಾರಪ್ಪ ನೀನು? ಚೀಟಿಯಲ್ಲಿ ನಿನ್ನ ಹೆಸರೇ ಬಂತು.
ಯೋನ ಎಲ್ಲಿ ಕೂಡ ಹೇಳಿಲ್ಲ ನನ್ನಿಂದನೇ ಬಿರುಗಾಳಿ ಬಂತಂತೇಳಿ. ಆದರೆ ದೇವ್ರವ್ನಿಗೆ ಹಿಡಿದು ಕೊಟ್ಬಿಟ್ರು. ಆಮೇಲೆ ಹೇಳ್ದ, ನನ್ನನ್ನು ಮತ್ತು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದಂಥ ದೇವರಾದ ಇಬ್ರಿಯ ಜನಾಂಗದವನು ನಾನಾಗಿದ್ದೇನೆ ಅಂತ ಹೇಳಿ ಹೇಳ್ದ. ಯಾರು? ಯೋನ. ಕೇಳಿದ್ರೆ ಏನು ಮಾಡ್ಬೇಕಪ್ಪ? ನನ್ನನ್ನು ತಗೊಂಡು ಸಮುದ್ರಲ್ಲಿ ಹಾಕ್ಬಿಡ್ರಿ, ಯಾಕಂದರೆ ದೇವ್ರು ನನ್ನಲ್ಲಿಲ್ಲ, ಕಾರಣ ಸಾವೇ ನನಗೆ ಗತಿ. ಹೌದೇ ಅಲ್ವಾ? ದೇವ್ರಿಗಿಂತ ತಿರಸ್ಕಾರ ಅಂದರೆ ದೇವ್ರನ್ನು ಬೇಡ ಅಂಥೇಳಿ ಬಂದಿದ್ದೇನೆ, ನನಗೆ ಬೇರೆ ಯಾವುದೂ ಇಲ್ಲ, ಒಂದೇ ಒಂದು ಏನಂದರೆ ಸಾವು. ನನ್ನನ್ನೇನು ಮಾಡ್ರಿ, ನೀರಲ್ಲಿ ತೆಗೆದುಕೊಂಡು ಹಾಕ್ಬಿಡ್ರಿ, ಅಷ್ಟೇ ಮುಗಿತೇವೆ, ಬಿರುಗಾಳಿ ಶಾಂತವಾಗ್ತಿದೆ ಅಂತೇಳಿ. ಅಲ್ಲಿರೋ ಜನರಿಗೆ ಭಯ. ಏನು ಮಾಡಬೇಕಪ್ಪ? ನೋಡ್ರಿ, ಅಲ್ಲಿದ್ದಂಥ ಯೋನ ಅದೇ ಜನರಿಗೆ ಶಾಪವಾಗಿ ಮಾಡಲ್ಪಟ್ಟ. ಹೌದಾ ಅಲ್ವಾ? ಅಲ್ಲಿದ್ದಂಥ ಜನರು ಅವ್ರು ಸುಮ್ಮನೆ ಅವ್ರ ಪಾಡಿಗೆ ಅವ್ರು ತಾರ್ಸಿಗೆ ಹೋಗ್ತಾ ಇದ್ರು, ಅವ್ರು ಏನು ಪಾಪ ಮಾಡಿದ್ದಿಲ್ಲ, ಸುಮ್ಮನೆ ಹೋಗ್ತಾ ಇದ್ರು. ಆದರೆ ಅವಿಧೇಯತೆ ಹೊಂದಿದಂಥ ಯೋನ ಅವ್ರ ಜೊತೆಯಲ್ಲಿ ಬಂದು ಈತನೇ ಅವರಿಗೆ ಶಾಪವಾಗಿ ಮಾರಲ್ಪಟ್ಟ, ಅವ್ರ ಜೊತೆಗೆ ಶಾಪವಾಗ್ಬಿಟ್ಟ. ಅಲ್ಲಿ ನೋಡ್ರಿ, ಜನರಿಗೆ ಯೋನನನ್ನು ಎತ್ತಿ ನೀರಿನಲ್ಲಿ ಬಿಸಾಕೋದು ಬಿಟ್ರೆ ಬೇರೆ ಯಾವ ಆಪ್ಷನ್ ಇಲ್ಲ ಅವ್ರಿಗೆ. ಯೋನ ಹೇಳ್ತಾ ಬಿರುಗಾಳಿ ಜಾಸ್ತಿ ಆಗ್ತಾ ಹೋಯ್ತಂತಂದ್ರೆ ಯೋನನ ನೀರಲ್ಲಿ ಹಾಕೋವರೆಗೆ ಆ ಒಂದು ಸ್ಟ್ರಾಮ್ ಸ್ಟಾಪ್ ಆಗಲಿಲ್ಲ, ಆ ಬಿರುಗಾಳಿ ನಿಲ್ಲಲೇ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ಅಲ್ಲಿ ನೋಡಿದೆವು ಆರೋನ್ ಏನಾದ, ಆ ಜನರಿಗೆ ಶಾಪವಾಗಿ ಮಾಡಲ್ಪಟ್ಟ. ಆದರೆ ಇಲ್ಲಿ ದೇವರಿಗೆ ವಿರೋಧವಾಗಿ ಆತನ ಸುತ್ತಲಿರುವ ಜನರಿಗೆ ಯೋನ ಕೂಡ ಶಾಪವಾಗಿ ಮಾರಲ್ಪಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಒಂದು ಚೆನ್ನಾಗಿ ಗಮನಿಸಿರಿ ಪ್ರಿಯರೇ, ದೇವರೆಲ್ಲಿ ಕೂಡ ಬಿಟ್ಕೊಡ್ಲಿಲ್ಲ. ಆದರೆ ಅದೇ ಬಿರುಗಾಳಿ, ಇನ್ನೊಂದು ಬಿರುಗಾಳಿಯಲ್ಲಿ ನೋಡಬೇಕಾದಾಗ ಯೇಸು ಸ್ವಾಮಿ ಇದ್ದಂಥ ಕಾರಣ, ಆ ಸಮಯದಲ್ಲಿ ಆ ಬಿರುಗಾಳಿಯಲ್ಲಿ ಯೇಸು ಸ್ವಾಮಿ ಇಲ್ಲಂದಿದ್ರೆ ಅಲ್ಲಿದ್ದಂಥ ಶಿಷ್ಯರು ಸತ್ತು ಹೋಗ್ತಾ ಇದ್ರೇನು? ಹೌದಾ ಅಲ್ವಾ? ಎಷ್ಟೋ ಬಿರುಗಾಳಿಗಳು ಈಗಲೂ ನೋಡ್ತೇವೆ, ಹಡಗುಗಳು ಹೊಡ್ಕೊಂಡು ಸಾಯ್ತಾ ಇದ್ದಾವೆ. ಎಷ್ಟೋ ಹಡಗುಗಳನ್ನ ನೋಡ್ತೇವೆ ಸ್ಟ್ರೋಮ್ಸ್ ಅಲ್ಲಿ ಮುಳುಗಿ ಹೋಗ್ತಾ ಇದ್ದಾವೆ. ಎಷ್ಟೋ ಸಮುದ್ರಗಳಲ್ಲಿ ನಾವೀಗ ಸೈನ್ಸಿಫಿಕ್ ಆಗಿ ನೋಡೋದಾದ್ರೆ ಎಷ್ಟೋ ಸಮುದ್ರಗಳಲ್ಲಿ ಎಷ್ಟೋ ಡೆಡ್ ಬಾಡಿಗಳಿದಾವಂತೆ. ಹೆಂಗೆ ಅಂದ್ರೆ ಸಮುದ್ರದ ಮೇಲೆ ಹಡಗುಗಳು ಹೋಗ್ತಾ ಇರ್ತವೆ, ದೊಡ್ಡ ಬಿರುಗಾಳಿಗೆ ಸಿಕ್ಕೊಳ್ತವೆ, ಯಾರು ಕೂಡ ಅಲ್ಲಿ ಕಾಪಾಡೋದಕ್ಕೆ ಬರೋದಿಲ್ಲ. ಅವ್ರ ಕೊನೆಯ ಆಪ್ಷನ್ ನೀರಲ್ಲಿ ಮುಳುಗಿ ಸಾಯುವಂಥದ್ದು. ಹೌದಾ ಇಲ್ವಾ? ಇವತ್ತಿಗೂ ಸಾಯ್ತಾ ಇದ್ದಾವೆ. ಆದರೆ ಆ ಒಂದು ಹಡಗು, ಬಿರುಗಾಳಿಗೆ ಸಿಕ್ಕಂಥ ಹಡಗು ಸಾಯಲಿಲ್ಲ, ಯಾರು ಕೂಡ ಹಾನಿಯಾಗಲಿಲ್ಲ, ಯಾರ ಹತ್ರ ಕೂಡ ವಸ್ತುಗಳು ಕಳ್ಕೊಳ್ಳಿಲ್ಲ, ಯಾರು ಕೂಡ ಅವ್ರಿಗಿದ್ದಂಥ ಏನು ಕೂಡ ಲಾಸ್ ಆಗಲಿಲ್ಲ. ಆದರೆ ವ್ಯತ್ಯಾಸವಾಯ್ತಲ್ಲಿ ಏನು ಮಾಡಿದ ಯೇಸು ಸ್ವಾಮಿ? ಆ ಬಿರುಗಾಳಿಗೆ ಗದರಿಸಿದ ಪ್ರೇರೆ. ಹೌದಾ ಇಲ್ವಾ? ಅದೇ ಬಿರುಗಾಳಿಗೆ ದೇವ್ರಿಗೆ ಗದರಿಸಿದ. ನೋಡಿ, ಗಮನಿಸಬೇಕು, ಚೆನ್ನಾಗಿ ಗಮನಿಸ್ರಿ. ಯಾವಾಗ ನಿನ್ನ ಹಡಗುವಿನಲ್ಲಿ ದೇವರಿರ್ತಾನೋ, ಯಾವಾಗ ನಿನ್ನ ದೋಣಿಯಲ್ಲಿ ದೇವರಿರ್ತಾನೋ, ಆಗ ನೀನು ಬಿರುಗಾಳಿಗೆ ಗದರಿಸ್ತೀಯ. ಯಾವಾಗ ನಿನ್ನ ಹಡಗಿನಲ್ಲಿ ದೇವ್ರು ಇಲ್ವೋ, ನೀನೇ ಬಿರುಗಾಳಿಗೆ ತುತ್ತಾಗಬೇಕಂತ ಪರಿಸ್ಥಿತಿ ಬರ್ತದೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ಪ್ರಿಯರೇ? ಐ ಬಿಲೀವ್ ದಟ್ ಅರ್ಥ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಸಂದೇಶ ಇಷ್ಟೇ ಪ್ರಿಯರೇ, ಏನಂದ್ರೆ ನಾವು ಮೋಶೆ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ನಿಂತೇವ, ನಿನ್ನ ದೋಣಿಯಲ್ಲಿ ಯೇಸು ಸ್ವಾಮಿ ಇದ್ದಾನ, ಅಥವಾ ಆರೋನನ ರೀತಿಯಲ್ಲಿ ಜನರೊಟ್ಟಿಗೆ, ಅಂದರೆ ಜನರ ಆ ಲೋಕದ ಮಾತುಗಳಿಗೆ ಸಿಕ್ಕಿಕೊಂಡು, ನಾನು ಹೇಳ್ತೇನೆ, ನಿನ್ನ ದೇವರು ಇಲ್ಲ ಅಂದರೆ ಆಟೋಮೆಟಿಕ್ ಆಗಿ ಆ ಲೋಕ ನಿನ್ನ ಕಿವಿಯಲ್ಲಿ ಚುಚ್ಚಿ ಪಾಪಕ್ಕೆ ಪ್ರೇರಣೆ ಕೊಡ್ತದೆ. ಹಲ್ಲೆಲೂಯಾ. ಇಲ್ಲಿ ಕೂಡ ದೇವರಿಗೆ ವಿರೋಧವಾಗಿ ಆತನು ವಿರೋಧವಾದ ದಿಕ್ಕಿಗೆ ಪ್ರಯಾಣ ಮಾಡಿದ್ರಿಂದ ಆತನು ಆ ಬಿರುಗಾಳಿಗೆ ತುತ್ತಾಗುವಂಥ ಪರಿಸ್ಥಿತಿ ಬಂತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸಲ ನಾವು ಅಂದ್ಕೊಳ್ತೇವೆ, ನಾನು ನೀನು ಮಾಡುವಂಥ ಪಾಪ ಯಾರನ್ನ ನನ್ನನ್ನೇ ಮಾಡ್ತದೆ, ಪಕ್ಕದೋಗಿರೋರಿಗೆ ಯಾರಿಗೂ ದಯಮಾಡಿ ನಾವು ಗಮನಿಸ್ಬೇಕು ಪ್ರಿಯರೇ. ಕೆಲವು ಸಾರಿ ನಾನು ನೀನು ಮಾಡುವಂಥ ಕೆಲವು ಸಂಗತಿಗಳು ನಮ್ಮ ಕುಟುಂಬಗಳ ಮೇಲೆ ಪರಿಣಾಮ ಬೀಳುವಂಥದ್ದಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಇವ್ರು ಸೇವಕರಾಗಿದ್ರು, ಆದರೂ ಕೂಡ ದೇವರ ಉಗ್ರತೆ ಬರಬೇಕಾಯಿತು. ಹಲ್ಲೆಲೂಯಾ. ಒಬ್ಬ ಸೇವಕ ದೇವರ ಸನ್ನಿಧಾನದಲ್ಲಿ ಗಟ್ಟಿಯಾಗಿ ನಿಂತ, ದೇವರು ಆತನ ಒತ್ತಡಕ್ಕೆ ಮಣಿದ, ಆದ್ರೆ ಇನ್ನೊಬ್ರು ಜನರ ಒತ್ತಡಕ್ಕೆ ಮಣಿದ್ರು. ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ನೋಡ್ತೇವೆ, ದೇವರಿಗೆ ಸ್ವಾಮಿ ಸಾರಿ ಅಂತೇಳಿ ಆತನು ದೂರ ಬಂದು ಹೋಗ್ತಾ ಇದ್ದಾನೆ. ಆತನೇ ಅಲ್ಲಿದ್ದಂಥ ಸುತ್ತಲಿದ್ದಂಥ ಜನರಿಗೆ ಶಾಪವಾಗಿ ಮಾಡಲ್ಪಟ್ಟು ನೀರಿನಲ್ಲಿ ಬೀಳ್ತಾನೆ. ಅದು ಸೆಕೆಂಡ್ ಪಾರ್ಟ್. ಅದು ಆಮೇಲೆ ಆತನನ್ನು ಕಾಪಾಡಿ ದೇವರು ಆತನನ್ನು ತಿರುಗಿ ಉಪಯೋಗಿಸ್ಕೊಳ್ತಾನೆ. ಅದಕ್ಕೆ ಅಂಕಲ್ ಮುಂಚೆ ಬೆಳಿಗ್ಗೆ ಹೇಳ್ತಾ ಇದ್ರು, ಗಾಡ್ ಕೆನಾಟ್ ಲೈ. ದೇವರ ವೀಕ್ನೆಸ್ ಏನಂದ್ರೆ ಆತನು ಸುಳ್ಳು ಹೇಳೋದಿಲ್ಲಂತೆ, ಮತ್ತು ಆತನ
ಪ್ರೀತಿಸುವಂಥದ್ದೇ ಆತನ ಬಲಹೀನತೆ ಅಂತೆ. ಹೌದೇ ಅಲ್ವಾ? ಯೋನ ಅಷ್ಟು ಮಾಡಿದ್ರು ಕೂಡ ಮತ್ತೆ ತಿರುಗಿ ಯೋನನನ್ನು ಕರ್ಕೊಂಡೋಗಿ ನಿನೆವೆಯಲ್ಲಿ ನಿಂದಿರಿಸಿ ಆತನನ್ನು ಏನು ಮಾಡ್ದ? ದೇವರನ್ನು ರುಜುಪಡಿಸ್ಕೊಂಡ, ಕೊಟ್ಟಂಥ ವಾಗ್ದಾನವನ್ನು ರುಜುಪಡಿಸ್ಕೊಂಡ. ಹೌದಾ ಇಲ್ವಾ? ಮತ್ತೆ ನೋಡ್ತೇವೆ ಆರೋನನ್ನು ಎಲ್ಲಿ ಕೂಡ ದೇವರು ಏನು ಮಾಡಲಿಲ್ಲ ಆರೋನನ್ನು. ಆದರೆ ದೇವರ ಬಲಹೀನತೆ ಪ್ರೀತಿಸುವಂಥದ್ದೇ ಪ್ರೇರೆ. ಕೆಲವು ಸಾರಿ ನಾವು ಇನ್ನೂ ಒಂದು ಅಂಶದಲ್ಲಿ ಹೋಗ್ತಾ ಹೋಗ್ತಾ ನೋಡಬೇಕಾದಾಗ ನೀವು ಹೇಳ್ಬೋದು, ಬ್ರದರ್, ಯಾವ ರೀತಿಯಾಗಿ ನಾನು ನೀನು ಮಾಡುವಂಥ ಪಾಪಗಳು ನನ್ನ ಸುತ್ತಲಿರುವ ಜನರನ್ನು ನಾಶಪಡಿಸ್ತದೆ? ಚೆನ್ನಾಗಿ ಗಮನಿಸ್ತೀರಿ ಪ್ರೇರೆ. ನಾವು ಅಂದುಕೊಳ್ತೇವೆ, ಅಯ್ಯೋ, ನಾವು ಸ್ವಲ್ಪ ಜನ ಈ ರೀತಿಯಾಗಿ ಮಾತಾಡ್ತಿರ್ತೀವಿ, ನಾನು ಮಾಡಿದ್ದು ನಾನೇ ಅನುಭವಿಸ್ತೀನಿ ಬಿಡಪ್ಪ ಅಂತೇಳಿ. ಅಲ್ಲ, ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಇದು ವ್ಯತ್ಯಾಸವಾದ ಮಾರ್ಗ. ಈಗ ನೀನು ಮಾಡೋದು ನಿನ್ನ ಸುತ್ತಲಿರುವ ಜನರ ಮೇಲೆ ಪರಿಣಾಮ ಬೀಳ್ತದೆ. ಹಲ್ಲೆಲೂಯ. ಎಷ್ಟು ಜನ ಒಪ್ಕೊಳ್ತೀರಿ ಮಾತನ್ನ? ಹಲ್ಲೆಲೂಯ. ನೋಡ್ರಿ, ಅಲ್ಲಿ ಯೋನ ಮಾಡಿದ ತಪ್ಪಿಗೆ ಸುತ್ತಲಿದ್ದಂಥ ಜನರು ಅವರು ವ್ಯಾಲ್ಯುಬಲ್ ವಸ್ತುವನ್ನು ಕಳೆದುಕೊಂಡ್ರು. ಹೌದಾ ಇಲ್ವಾ? ಆರೋನ್ ಮಾಡಿದಂಥ ತಪ್ಪಿಗೆ ಅವರೆಲ್ಲರೂ ಕೂಡ ಅದಕ್ಕೆ ಎರಕ ಒಯ್ದು ಅದಕ್ಕೆ ಅಡ್ಡ ಬಿದ್ದು ಏನೇನೋ ಮಾಡಿಬಿಟ್ಟು ಅವ್ರೇನು ಮಾಡ್ಕೊಂಡ್ರು? ಎಷ್ಟೋ ಜನ 3,000 ಜನ ಅಲ್ಲಿ ಸತ್ರಂತ. ಆ ದಿನ ದೇವ್ರ ಕೋಪಾಗ್ನಿ, ಅಂದರೆ ಮೋಶೆ ಮಾತನ್ನು ಕೇಳಿ ದೇವ್ರು ತಡ್ಕೊಂಡ್ರು ಕೂಡ ಆ ಒಂದು ಕೋಪ ಅಷ್ಟು ಜನರನ್ನ ಸಾಯಿಸ್ತಂತೆ. ಇನ್ನೆಷ್ಟೋ ಲಕ್ಷ ಜನರನ್ನ ಉಳಿಸ್ಬಿಟ್ಟು ಆ 30,000 ಜನರನ್ನ ಸಾಯಿಸ್ತು. ಹಲ್ಲೆಲೂಯ. ಈ ರೀತಿಯಾಗಿ ಬರ್ತಾ ಇದೀನಿ. ಯಾವ ರೀತಿಯಾಗಿ ಇದು ನನ್ನ ಕುಟುಂಬಕ್ಕೆ ಅಫೆಕ್ಟ್ ಆಗ್ತದೆ ಅಂತೇಳಿ ನೋಡ್ಬೇಕಾದಾಗ ಪ್ರೇರೆ, ಒಬ್ಬ ವ್ಯಕ್ತಿಯ ನಾವು ನೋಡ್ತೇವೆ. ಯೆಹೋಶುವನ ಗ್ರಂಥದಲ್ಲಿ ಬರ್ತಾನೆ. ಯೆಹೋಶುವನು ಆತನಿಗೆ ದೇವರು ಯೆಹೋಶುವನಿಗೆ ಹೇಳ್ತಾನೆ, ನೀನು ಎರಿಕೋ ಪಟ್ಟಣಕ್ಕೆ ಹೋಗಬೇಕಾದಾಗ ಎರಿಕೋ ಪಟ್ಟಣವನ್ನು ನಾನು ಕಂಪ್ಲೀಟಾಗಿ ನಿನಗೆ ಕೊಟ್ಬಿಡ್ತೇನೆ. ನೀನು ಎರಿಕೋವನ್ನು ಎಲ್ಲ ನಾಶ ಮಾಡು, ರಹಾಬಳನ್ನ ಬಿಟ್ಟು ಅವ್ರ ಕುಟುಂಬವನ್ನು ಬಿಟ್ಟು ಎಲ್ಲವನ್ನು ನಾಶ ಮಾಡು. ಅದರಲ್ಲಿ ಏನನ್ನು ಕೂಡ ನೀನೇನು ಮಾಡಬೇಡ, ತೆಗೆದುಕೊಳ್ಳಬೇಡ, ಏನನ್ನು ಕೂಡ ತೆಗೆದುಕೊಳ್ಳಬೇಡ ಅಂತ ಹೇಳ್ತಾನೆ. ಯೆಹೋಶುವನ ಗ್ರಂಥ 7ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತದೆ ಪ್ರೇರೆ. ನಾನು ಓದ್ತೇನೆ ನೋಡ್ರಿ. ಆ ವಚನದಲ್ಲಿ ನೋಡ್ಬೇಕಾದಾಗ ಯೆಹೋಶುವನು ಎಲ್ಲರಿಗೆ ಹೇಳ್ತಾನೆ, ಆತನಿದ್ದಂಥ ಜನರಿಗೆ ಎಲ್ಲರಿಗೆ ಹೇಳ್ತಾನೆ ಏನಂತ ನೋಡ್ರಿ, ದೇವ್ರು ನಮಗೆ ಎರಿಕೋವನ್ನು ಕೊಡ್ತಾ ಇದ್ದೇನೆ, ವಿ ಗೋನ ವಿನ್ ಎರಿಕೋ. ನಾವು ಏನು ಮಾಡ್ತೇವೆ? ಎರಿಕೋ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದಾವೆ. ಆದರೆ ಒಂದು ಕಂಡೀಷನ್. ಏನು ಕಂಡೀಷನ್ ಅಂದರೆ, ಎರಿಕೋಯಲ್ಲಿರುವಂಥ ಯಾವ ವಸ್ತುವನ್ನು ಕೂಡ ನಾವೇನು ಮಾಡಬಾರ್ದು? ತೆಗೆದುಕೊಳ್ಳಬಾರ್ದು, ಎಲ್ಲವನ್ನು ಕೂಡ ಸುಡಬೇಕು. ಹಲ್ಲೆಲೂಯ. ಬಟ್ ಅಲ್ಲಿ ಒಬ್ಬ ವ್ಯಕ್ತಿ ಆಕಾನ್ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಆಕಾನ್ ಎನ್ನುವಂಥ ವ್ಯಕ್ತಿ ಸಣ್ಣ ವ್ಯಕ್ತಿ, ಅವನು ಅಷ್ಟೇ. ಅವನ ಬಗ್ಗೆ ಎಲ್ಲಿ ಕೂಡ ಬರೆಯಲ್ಪಟ್ಟಿಲ್ಲ. ಆತನ ಲೀಡರ್ ಆಗಿಲ್ಲ, ಅಥವಾ ಈಸ್ ನಾಟ್ ಎ ಲೀಡರ್, ಆರ್ ಈಸ್ ನಾಟ್ ಎ ಲೇವಿ, ಆರ್ ಈಸ್ ನಾಟ್ ಎ ಲೈಕ್ ಲೀಡರ್ಶಿಪ್ ಕ್ವಾಲಿಟಿಗಳು ಏನಿಲ್ಲ. ಅವ್ನು ಜಸ್ಟ್ ಒಂದು ಸಣ್ಣ ವ್ಯಕ್ತಿ. ಈಸ್ ಗೋಯಿಂಗ್, ಅಲ್ಲಿ ಹೋಗ್ತಾ ಇದ್ದಾನೆ. ಏನು ಮಾಡಿದ್ನಂತೆ? ಅಲ್ಲಿ ಹೋಗಿ ಒಂದು ಸ್ಥಳದಲ್ಲಿ ಬಂದ. ಆ ಸ್ಥಳದಲ್ಲಿ ಅವನಿಗೆ ಆಕರ್ಷಣೀಯವಾಗಿ ಕಂಡಂಥ ನಿಲುವಂಗಿಯನ್ನು, ಕೆಲವು ವಸ್ತುಗಳನ್ನು, ಬಂಗಾರಗಳನ್ನು ಎಲ್ಲವನ್ನು ತೆಗೆದುಕೊಂಡು ನೋಡ್ರಿ, ಅವನು ಕೊನೆಯದಾಗಿ ಹೇಳ್ತಾನೆ, ವಚನದಲ್ಲಿ ವಾಕ್ಯದಲ್ಲಿ ಇದೆ, ಅದಕ್ಕೆ ಸಮಯ ಅಭಾವದಿಂದ ನಾನು ಓದಿಸ್ತಾ ಇಲ್ಲ. ಅಲ್ಲಿ ನೋಡ್ತೇವೆ ಕೊನೆಯದಾಗಿ ಅವನು ಹೇಳ್ತಾನೆ, ಆ ಬಂಗಾರ ಮತ್ತು ಆ ನಿಲುವಂಗಿಗಳಿಗೆ ನಾನು ಮೋಹಿತನಾಗಿ, ಅಂದರೆ ಐ ಅಟ್ರಾಕ್ಟೆಡ್ ಟುವರ್ಡ್ಸ್ ದಟ್, ಅದಕ್ಕೆ ನಾನು ಏನು ಮಾಡಿದೆ? ಅದನ್ನು ತೆಗೆದುಕೊಂಡು ನಾನು ಬಚ್ಚಿಟ್ಕೊಂಡೆ. ತಗೊಂಡೋಗಿ ನನ್ನ ಮನೆ ಒಳಗಡೆ, ನನ್ನ ಬಿಡಾರದ ಒಳಗಡೆ ಬಚ್ಚಿಟ್ಟೆ. ಯಾರಿಗೂ ನಾನು ಹೇಳಲಿಲ್ಲ. ಅವನು ಅಂದುಕೊಂಡ ಯಾರು ಕೂಡ ಗೊತ್ತಾಗೋದಿಲ್ಲ. ಆರಾಮಾಗಿ ಇಲ್ಲಿ ಇಟ್ಬಿಟ್ಟು ಎರಿಕೋ ಬಿಟ್ಟು ಮುಂದೆ ಆ ಕಡೆ ದೂರ ಹೋಗಿದ ಮೇಲೆ ಇದು ನಂದೇ ಅಂತೇಳಿ ತೆಗೆದು ಎಲ್ಲರಂದು ಹಾಕ್ಕೊಳ್ಳೋಣ ಅಲ್ವಾ, ಮಾರ್ಬಿಡೋಣ ಅಂತ ಹೇಳ್ಬಿಟ್ಟು ಆಕನ ಮೈಂಡ್ ಸೆಟ್ ಇತ್ತು. ಆಕನ ಮೈಂಡ್ ಸೆಟ್ ಅಲ್ಲಿ ನೋಡ್ತೇವೆ ಅದ್ಭುತವಾಗಿ. ದೇವ್ರೇನು ಮಾಡ್ದ? ಇಲ್ಲಿ ಒಬ್ಬ ವ್ಯಕ್ತಿ ದೇವ್ರ ಜೊತೆಗಿದ್ದಾನೆ. ಯೆಹೋಶುವ ಏನು ತಪ್ಪು ಮಾಡಿಲ್ಲ ರೀ. ನೀವು ನೋಡ್ಬೇಕಾದಾಗ ಯೆಹೋಶುವನು ದೇವ್ರು ಹೇಳ್ದಂಗೆ ಮಾಡಿ ಆ ಒಂದು ಎರಿಕೋನ ಜಯಿಸಿ ಮುಂದಕ್ಕೆ ಸಂತೋಷವಾಗಿ ಒಂದು ಜಯಘೋಷವನ್ನು ಕೂಗಿ ಒಂದು ಒಳ್ಳೆ ಹಾಡನ್ನು ದೇವರಿಗೆ ಹಾಡ್ಬಿಟ್ಟು ನೆಕ್ಸ್ಟ್ ಯುದ್ಧಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ನೆಕ್ಸ್ಟ್ ಯುದ್ಧಕ್ಕೆ. ಆಯಿ ಎನ್ನುವಂಥ ಪಟ್ಟಣವನ್ನು ಆ ಒಂದು ವಶಪಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗುವಾಗ ಒಂದು ವ್ಯತ್ಯಾಸವಾಗಿ ನಡೀತದೆ. ಅಲ್ಲಿ ಎರಿಕೋಗೆ ಯಾವ ರೀತಿ ಒಂದು ಗೂಢ ಸ್ಪೈನ ಕಳಿಸಿದ್ರು, ಅದೇ ರೀತಿ ಆಯಿಗೆ ಕಡೆ ಕಳಿಸ್ತಾರೆ. ಅವ್ರು ಹೇಳ್ತಾರೆ, ಎರಿಕೋ ಅಷ್ಟೇನು ದೊಡ್ಡದಲ್ಲ ಸ್ವಾಮಿ, ಇದು ಆಯಿ ಬಹಳ ಚಿಕ್ಕದು, ಒಂದು 3,000 ಜನ ಹೋದರೆ ಸಾಕು, ಅದನ್ನು ನಾವು ಗೆದ್ದು ಬಿಡ್ತೇವೆ ಅಂತ ಹೇಳ್ತೇವೆ. ಹಲ್ಲೆಲೂಯಾ. ನೋಡ್ರಿ, ಎಷ್ಟು ಒಂದು ಈ ಸನ್ನಿವೇಶ ಬಹಳ ವ್ಯತ್ಯಾಸವಾಗಿರ್ತದೆ ನಾವು ಚೆನ್ನಾಗಿ ಗಮನಿಸುವುದಾದರೆ. ಎರಿಕೋ ಅಷ್ಟು ದೊಡ್ಡ ಪಟ್ಟಣ ನೋಡ್ರಿ, ಎಷ್ಟು ದೊಡ್ಡ ಎರಿಕೋ ಗೋಡೆಯನ್ನು ದೇವರು ಪುಡಿ ಮಾಡಿ ನಿಲ್ಲಿಸಿದ. ಆದರೆ
ಚಿಕ್ಕ ಆಯಿ ಅನ್ನುವಂಥ ಪಟ್ಟಣ ಬಹಳ ಸಣ್ಣ ಅದು. ಅಂಥ ಪಟ್ಟಣವನ್ನು ಇವರಿಗೆ ಜಯಿಸೋದಕ್ಕಾಗಲಿಲ್ಲ. ನೋಡಿ, ಅವರು ಬೆನ್ನು ತೋರಿಸಿ ಓಡಿ ಬಂದರು. ಇಸ್ರಾಯೇಲ್ ಅವರು ಎಲ್ಲಿ ಕೂಡ ಬೆನ್ನು ತೋರಿಸಿದ್ದಿಲ್ಲ, ಅಲ್ಲಿವರೆಗೂ ಎಲ್ಲ ಕೂಡ ಜಯ ಜಯ ಜಯ. ಆದರೆ ಒಂದು ಸಣ್ಣ ತಪ್ಪು, ಹಲ್ಲೆಲೂಯ, ನಿನ್ನ ಜೀವಿತದಲ್ಲಿ ಜಯಶಾಲಿಗಳಾಗಿ ನಾನು ನೀನಿರ್ಬೇಕಾದಾಗ ನಿನಗೆ ತಿಳಿಯದೆ, ನೋಡ್ರಿ, ಯೌಶ್ವನಿಗೆ ಗೊತ್ತಿಲ್ಲ ಅದು ಅಕ್ಕನೇನು ಮಾಡಿರುವಂಥ ತಪ್ಪು. ಆದರೆ ದೇವರು ಸ್ಟಾಪ್ ಮಾಡಿದ್ದಾನೆ. ಇಸ್ರಾಯೇಲರನ್ನು ಮುಂದಕ್ಕೆ ಹೋಗೋದನ್ನೇ ದೇವರು ನಿಲ್ಲಿಸ್ಬಿಟ್ಟಿದ್ದಾನೆ. ಕೆಲವು ಸಾರಿ ನನಗೂ ನಿನಗೂ ಕೂಡ ಗೊತ್ತು ಆಗೋದಿಲ್ಲ, ನಿನ್ನ ಜೀವಿತದಲ್ಲಿ ನಡೆಯುವಂಥ ಆಕಾನ್ ಅನ್ನುವಂಥ ಸಣ್ಣ ತಪ್ಪುಗಳು ನಿನ್ನ ಒಳಗಡೆ ನಡೀತಾ ಇರ್ತವೆ. ಇಟ್ ಇಸ್ ಟೇಕಿಂಗ್ ಪ್ಲೇಸ್. ನಮಗೆ ಗೊತ್ತಿಲ್ಲದಂಗೆ ಮೆಲ್ಲಕ್ಕೆ ಕಾರ್ಯ ತೆಗೆದುಕೊಳ್ತಾ ಇದ್ದಾವೆ. ನೋಡ್ರಿ, ಆ ದಿನ ಅಷ್ಟು ದೊಡ್ಡ ಅದ್ಭುತ ಮಾಡಿದಂಥ ದೇವರು ಈ ಸಣ್ಣ ಅದ್ಭುತ ನನ್ನ ಜೀವಿತದಲ್ಲಿ ಯಾಕೆ ಮಾಡ್ತಾ ಇಲ್ಲ? ನಮಗೆ ಪ್ರಶ್ನೆಗಳು ಬರ್ತವೆ, ದೇವರ ಮೇಲೆ ಕ್ವಶನ್ಗಳು ಹಾಕ್ತೇವೆ. ಯೆಹೋಶುವನು ಕೂಡ ಅದೇ ರೀತಿ ಮಾಡಿದ. ಸ್ವಾಮಿ, ನೀನು ಯೆರಿಕೋವನ್ನೇ ಕೊಟ್ಟೆ ನಮಗೆ, ಈ ಸಣ್ಣ ಪಟ್ಟಣ ಯಾಕಪ್ಪ ಅಂತೇಳಿ ಕೇಳ್ದ. ಆ ದಿನವೆಲ್ಲ ಆತನು ಬೋರಲು ಬಿದ್ದು ಉಪವಾಸದಿಂದ ಗೋಳಾಡ್ದ. ಯಾಕಂದ್ರೆ ನಿಜ ಹೇಳ್ಬೇಕು, ಅಲ್ಲಿ ಯೆಹೋಶುವದ ಏನು ತಪ್ಪಿಲ್ಲ ರೀ. ಯಾಕಂದ್ರೆ ಯೆಹೋಶುವ ಅಲ್ಲಿ ನೋಡಿಲ್ಲ, ಆ ಕಾಲದಲ್ಲಿ ಯಾವುದೇ CC ಕ್ಯಾಮ್ರಾ ಇಲ್ಲ, ಅಥವಾ ಯಾರು ಬಂದು ಆತನಿಗೆ ಒಂದು ಮೆಸೇಜ್ ಕೊಟ್ಟಿಲ್ಲ ಯೆಹೋಶುವನಿಗೆ ಆಕಾನ್ ಮಾಡಿರುವಂಥ ತಪ್ಪು. ನೋಡ್ರಿ, ಸಣ್ಣ ತಪ್ಪು ಅವನು ಮಸ್ಟಿಗೆ ಅವನು ಮಾಡಿದ್ದಾನೆ. ಇನ್ನೊಂದು ಪ್ರಾಮುಖ್ಯವಾದ ಅಂಶ ನಾನು ಹೇಳ್ತೇನೆ ಪ್ರೇರೆ, ಅವರ ಕುಟುಂಬಕ್ಕೂ ಕೂಡ ಗೊತ್ತಿಲ್ಲ ಆಕಾನ್ ಮಾಡಿರೋಂಥ ತಪ್ಪು. ಅವನು ಸೈಲೆಂಟಾಗಿ ಯಾರಿಗೂ ಗೊತ್ತಿಲ್ಲದಂಗೆ ತಗೊಂಡೋಗಿ ಒಳಗಿಟ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಆದರೆ ದೊಡ್ಡ ಜನಾಂಗವು ಮುಂದೆ ಹೋಗುವುದು ನಿಂತು ಬಿಟ್ಟಿದೆ. ಕೆಲವು ಸಾರಿ ನಿನ್ನ ಜೀವಿತದಲ್ಲಿ ನಡೆಯುವಂಥ ಗೊತ್ತಿಲ್ಲದೆ ಅಥವಾ ತಿಳಿದೇ ಮಾಡಿದಂಥ ಪಾಪಗಳು, ಒಂದು ಪಾಪ ಅದು ದೊಡ್ಡ ಆಶೀರ್ವಾದಕ್ಕೆ ತಡೆಯಾಗಿ ನಿಂತಿರ್ತದೆ ಪ್ರೇರೆ. ನಿನಗೆ ಗೊತ್ತಾಗೋದಿಲ್ಲ. ಆಗ ಸೇವಕರು ನಿನ್ನ ಜೊತೆ ಇರ್ತಾರೆ. ಯಾವ ರೀತಿ? ಯೆಹೋಶುವನಂಥವರು. ಯೆಹೋಶುವ ನೋಡ್ರಿ, ಅಲ್ಲಿ ಇಸ್ರಾಯೇಲ್ ಜನರೆಲ್ಲರೂ ಅಲ್ಲಿ ಎಷ್ಟೋ ಜನ ಹೇಳ್ತಾ ಇದ್ರು, ಅಯ್ಯೋ ದೇವರು ನಮ್ಗೆ ಎರಿಕೋ ಕೊಟ್ಟ, ಯಾಕಪ್ಪ ಸ್ವಾಮಿ ಆಯಿ ಕೊಡಕ್ ಆಗ್ತಾ ಇಲ್ಲ, ನಮ್ಗೆ ಆಯಿನ ಗೆಲ್ಲಕ್ ಆಗ್ತಾ ಇಲ್ಲ. ಎಷ್ಟೋ ಸ್ವಲ್ಪ ಜನರು ಆಯಿಯ ಸಣ್ಣ ಪಟ್ಟಣ ಅಂತೆ ಅದು. ಆದ್ರೆ ಜನರೆಲ್ಲರೂ ಭಯಭೀತರಾಗಿದ್ದಾರೆ. ಅಲ್ಲಿ ನೋಡ್ತೇವೆ, ಯೆಹೋಶುವನು ದೇವರ ಸನ್ನಿಧಾನದಲ್ಲಿ ಕೇಳ್ತಾ ಇದ್ದಾನೆ, ಸ್ವಾಮಿ ಏನು ಅಂತೇಳಿ. ದೇವರು ಹೇಳ್ತಾನೆ, ಯೆಹೋಶುವನೇ, ನೀನು ಯಾಕೆ ಈ ರೀತಿಯಾಗಿ ಬಾರ್ಲು ಬಿದ್ದು ಕೂಗ್ತಾ ಇದೆಯಾ? ನಿಮ್ಮ ಮಧ್ಯದಲ್ಲಿ ಒಂದು ಸಣ್ಣ ಪಾಪ ಉಟ್ಕೊಂಡಿದೆ. ನೀನು ಇದನ್ನ ಆ ಪಾಪವನ್ನು ತೆಗೆದಾಕು, ನಾನು ನಿನಗೋಸ್ಕರ ಅದ್ಭುತವನ್ನು ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ಯೆಹೋಶುವನು ಗೊತ್ತಾಗ್ಲಿಲ್ಲ, ಸ್ವಾಮಿ ಆ ಪಾಪ ಹೆಂಗಪ್ಪ ಹೆಂಗೆ ಹೌ ಕ್ಯಾನ್ ಐ ಫೈಂಡ್ ದಟ್, ಹೆಂಗೆ ಅದನ್ನ ನಾನು ಕಂಡುಹಿಡಿಬೇಕು ಅದನ್ನ ಅಂತ ಹೇಳ್ದ. ನಾನು ಕಂಡುಹಿಡಿಸ್ತೇನೆ. ಹಲ್ಲೆಲೂಯಾ. ಗೋತ್ರಗಳಾಗಿ ಕರೆ, ಕುಲಗಳಾಗಿ ಕರೆ, ಕುಟುಂಬಗಳಾಗಿ ಕರೆ, ನಾನು ನಿನಗೆ ಹಿಡಿದು ಕೊಡ್ತೇನೆ ಪಾಪವನ್ನು. ಕೆಲವು ಸಾರಿ ನಿನ್ನ ಗೋಳಾಟ ಕೂಡ ಇದಾಗಿರ್ತದೆ. ಸ್ವಾಮಿ, ನನ್ನಿಂದ ಏನು ತಪ್ಪಾಗ್ತೈತಪ್ಪ, ನಾನು ಏನು ಪಾಪ ಮಾಡಿದ್ದೀನಿ, ನನ್ಗೆ ಹೆಂಗೆ ಯಾಕೆ ನನಗೆ ಈ ರೀತಿ ಆಗ್ತಾ ಇದೆ? ಅದಕ್ಕೆ ರೀಸನ್ ಕೂಡ ದೇವರೇ ಪ್ರಿಯರೇ, ಸೊಲ್ಯೂಷನ್ ಕೂಡ ದೇವರೇ. ಆತನೇ ಯೆಹೋಶುವನಿಗೆ ಯಾವ ರೀತಿಯಾಗಿ ತೋರಿಸ್ಕೊಟ್ಟ ಆಕಾನ್ ಅನ್ನುವಂಥ ಸಣ್ಣ ಪಾಪವನ್ನು ಹಿಡಿಯುವಂಥದ್ದು. ಹೌದಾ ಇಲ್ವಾ? ಸಣ್ಣ ಪಾಪ ಅದು, ಸಣ್ಣ ಬಿಡಾರದಲ್ಲಿತ್ತ ಅದು ಪಾಪ. ಅಂತ ಪಾಪವನ್ನು ದೇವರು ಹಿಡಿಯೋದಕ್ಕೆ ಯೆಹೋಶುವನಿಗೆ ಮಾರ್ಗವನ್ನು ತೋರಿಸಿದ. ಹಲ್ಲೆಲೂಯಾ. ಈ ದಿನ ನಿನ್ನ ಜೀವಿತದಲ್ಲಿ ಕೂಡ ಅದೇ ದೇವರು ಇರೋದು. ನಿನ್ನ ಜೀವಿತದಲ್ಲಿ ಕೂಡ ಎಲ್ಲೋ ಗೊತ್ತಿಲ್ಲದೆ ಹೋದಂಥ ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ದೇವರು ತಿಳಿಯೋದಕ್ಕೆ ಮಾರ್ಗವನ್ನು ಕೊಡುವಂತ. ಎಷ್ಟು ಜನ ಒಪ್ಕೊಳ್ತೀರ ನನ್ನ ಜೊತೆಗೆ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಸಣ್ಣ ತಪ್ಪು, ಹಲ್ಲೆಲೂಯಾ, ಅಷ್ಟಕ್ಕೆ ಬೀಳಲಿಲ್ಲ ಪ್ರೇರೆ. ಯೆಹೋಶುವನು ಅಲ್ಲಿ ಹೋಗಿ ನಿಂತ್ಕೊಂಡು ಕೇಳ್ತಾನೆ, ಗೋತ್ರಗಳನ್ನಾಗಿ ಕರೀತಾನೆ. ಒಂದು ಗೋತ್ರ ಹಿಡಿಯಲ್ಪಡ್ತದೆ. ಆ ಗೋತ್ರದಲ್ಲಿ ಎಲ್ಲ ಕುಟುಂಬಗಳನ್ನು ಕರೀತಾನೆ. ಒಂದು ಕುಟುಂಬ ಹಿಡಿಯಲ್ಪಡ್ತದೆ. ಆ ಕುಟುಂಬದ ಮುಖ್ಯಸ್ಥನನ್ನು ಕರೆಸ್ತಾರೆ. ಆತನೇ ಆಕಾನ್ ಆಗಿರ್ತಾನೆ. ಯೆಹೋಶುವನು ಕೇಳ್ತಾನೆ, ಮಗನೇ, ಪರಲೋಕದ ತಂದೆಗೆ ವಿರೋಧವಾಗಿ ನೀನು ಏನು ಮಾಡಿದೆಯೋ ಒಂದನ್ನು ಕೂಡ ಬಿಚ್ಚಿಡದೆ ನಮ್ಮ ಮುಂದೆ ಹೇಳ್ಬಿಡು, ಈಗ ನೀನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಆಕನೇನು ಮಾಡೋದಕ್ಕೆ ಹೋಗೋದಿಲ್ಲ. ಅವನಿಗೆ ಒಂದೇ ಒಂದು ಗೊತ್ತಾಗುತ್ತೆ. ಲಾಸ್ಟಿಗೆ ಕೊನೆಯದಾಗಿ ಹೇಳ್ತೇನೆ, ಆಗ ಯೆಹೋಶುವನು ಆಕಾನನಿಗೆ, ನನ್ನ ಮಗನೇ, ನೀನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಘನಪಡಿಸಿ ಆತನಿಗೆ ಸ್ತೋತ್ರ ಸಲ್ಲಿಸು, ನೀನು ಮಾಡಿದ್ದನ್ನು ನನಗೆ ಹೇಳು, ಯಾವುದನ್ನು ಮುಚ್ಚಬೇಡ ಅಂದನು. ಆಮೇಲೆ ನೋಡ್ತೇವೆ 20ನೇ ವಚನದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಆಕಾನನು ಯೆಹೋಶುವನಿಗೆ, ನಾನು ಕೊಳ್ಳೆಯಲ್ಲಿ ಸಿನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು 200 ರೂಪಾಯಿಯನ್ನು ತೂಕದ ಬೆಳ್ಳಿ, 50 ರೂಪಾಯಿ ತೂಕದ ಬಂಗಾರದ
ಗಟ್ಟಿಯನ್ನು ಅದನ್ನು ಆಸೆಯಿಂದ ತೆಗೆದುಕೊಂಡೆನು ಎಂಬುದಾಗಿ ಹೇಳ್ತಾನೆ ಪ್ರೇರೆ. ಇನ್ನೊಂದು ವರ್ಷನಲ್ಲಿ ಹೇಳ್ತದೆ, ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಟ್ ಅಂತ, ಅಂದ್ರೆ ಅದರ ಮೇಲೆ ಮೋಹಿತನಾದನು, ಅಂದ್ರೆ ಆಕರ್ಷಿಸಿಕೊಂಡನು. ಹಲ್ಲೆಲೂಯ. ಆಕರ್ಷಣೆಗೊಂಡು ನಾನು ಅದನ್ನು ತೆಗೆದುಕೊಂಡು ನನ್ನಲ್ಲಿ ಬಚ್ಚಿಟ್ಟೆ. ಹಲ್ಲೆಲೂಯ. ಲೋಕದ ಸಂಗತಿಗಳು ಕೂಡ ಕೆಲವು ಸಾರಿ ಸಣ್ಣ ಆಕರ್ಷಣೆ ರೀತಿಯಲ್ಲಿ ಬಂದು ದೊಡ್ಡ ಜನಾಂಗವನ್ನು ಮುಂದೆ ಸಾಗದಂತೆ ನಿಲ್ಲಿಸ. ನೋಡ್ರಿ, ಒಂದು ಗಮನಿಸ್ರಿ, ಇಸ್ರಾಯೇಲ್ ಜನಾಂಗ ಅಂದ್ರೆ ಇವತ್ತು ನನ್ನನ್ನು ನಿನ್ನನ್ನು ದೇವರು ಇಸ್ರಾಯೇಲ್ ಅಂತ ಹೇಳಿ ಕರೆಸ್ತಾ ಇದ್ದಾನೆ. ಆಕಾನನ್ನುವಂಥ ಸಣ್ಣ ಪಾಪ, ಅಂದರೆ ನನ್ನ ನಿನ್ನ ಜೀವಿತದಲ್ಲಿ ನಾನು ಯಾವುದೋ ಒಂದು ಸಂಗತಿಗಳಲ್ಲಿ ಮಾಡಿದಂಥ ಪಾಪ ನಿನ್ನ ಮುಂದಕ್ಕೆ ಹೋಗದಂತೆ ನಿಲ್ಲಿಸ್ತದೆ ಅಂತ ಹೇಳುವಂಥ ಅರ್ಥ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಸಮ್ಟೈಮ್ಸ್ ವಿ ಡೋಂಟ್ ನೋ, ನಮಗೆ ಗೊತ್ತಾಗೋದಿಲ್ಲ ಏನು ನಡೀತದೆ ಅಂಥೇಳಿ. ಆಗ ಆ್ಯಸ್ ಎ ಜೋಷುವ ರೀತಿಯಲ್ಲಿ ನಾನು ನಿನ್ನ ದೇವರ ಸನ್ನಿಧಾನದಲ್ಲಿ ಮೊಣಕಾಲಾಕಿ ಬಾರಲ್ ಬಿದ್ದು ಕೇಳಬೇಕು, ಸ್ವಾಮಿ ಯಾಕೆ ಈ ಆಯನ್ನು ಗೆಲ್ಲೋದಕ್ಕೆ ಆಗ್ತಾ ಇಲ್ಲ? ದೇವರಾಗೆ ಒಳ್ಳೆ ನಿನಗೆ ಮಾರ್ಗವನ್ನು ತೋರಿಸ್ತಾನೆ, ಯಾವ ರೀತಿಯಾಗ ಪಾಪವನ್ನು ಕಂಡಿಡಿದು ನಾಶ ಮಾಡಬೇಕೆಂಬುದಾಗಿ. ಹಲ್ಲೆಲೂಯ. ಆಮೇಲೆ ನಮ್ಮ ಮತ್ತೆ ಸಂದೇಶದ ಭಾಗಕ್ಕೆ ಬರಬೇಕಾದಾಗ ನೋಡ್ರಿ, ಯಾವ ರೀತಿಯಾಗಿ ನಾವು ಮಾಡಿದಂಥ ಪಾಪ ನಮ್ಮ ಕುಟುಂಬಗಳನ್ನು ನಾಶಪಡಿಸದಂದ್ರೆ ಚೆನ್ನಾಗಿ ಗಮನಿಸ್ರಿ. ಆಕಾನ್ ಪಾಪ ಮಾಡಿದ, ಅವ್ರ ಕುಟುಂಬದವ್ರು ಯಾರು ಪಾಪ ಮಾಡಿಲ್ಲ ರೀ. ಅವನ ದನ ಕರಗಳು ಯಾವ ಪಾಪ ಮಾಡಿಲ್ಲ. ಇವನು ಮಾಡಿದಂಥ ಸಣ್ಣ ಪಾಪಕ್ಕೆ ಅಲ್ಲಿ ನೋಡ್ತೇವೆ, ಯೋಶುವನು ಏನು ಮಾಡ್ತಾನೆ, ನೀನು ಇಸ್ರಾಯೇಲ್ ದೇವರಿಗೆ ವಿರೋಧವಾಗಿ ಮಾಡಿದ ಪಾಪ ಮಾಡಿದ ಕಾರಣ ನೋಡ್ರಿ. ಮತ್ತು ಯೋಶುವನು ಎಲ್ಲ ಇಸ್ರಾಯೇಲರ ಜಹರ ಮಗನಾದ ಆಕಾನನು ಆ ಬೆಳ್ಳಿ ನಿಲುವಂಗಿ ಬಂಗಾರದ ಗಟ್ಟಿ, ಅವನ ಗಂಡು ಹೆಣ್ಣು ಮಕ್ಕಳು, ದನಕರಗಳು, ಕತ್ತೆಗಳು, ಆಡು ಕುರಿಗಳು, ಗೂಡಾರವು ಈ ಎಲ್ಲವೂ ಸಹಿತವಾಗಿ ಹಿಡಿದು ಆ ಕೋರಿನ ತಗ್ಗಿಗೆ ಒಯ್ದರು. ಆ ತಗ್ಗಿನಲ್ಲಿ ತೆಗೆದುಕೊಂಡು ಹೋಗಿ ಕಲ್ಲು ಹೊಡೆದು ಅವ್ರನ್ನ ಸಾಯಿಸಿಬಿಟ್ರಂತೆ. ಹಲ್ಲೆಲೂಯ. ನೋಡ್ರಿ, ಆಕನನ್ನು ಮಾಡಿದ ತಪ್ಪಿಗೆ ಅವನ ಕುಟುಂಬ, ಅವನ ಸರೌಂಡಿಂಗ್ಸ್ ಎಲ್ಲ ಕೂಡ ನಾಶನಕ್ಕೆ ಗುರಿ ಆಯಿತು. ಹಲ್ಲೆಲೂಯ. ಆಕನನ ವಿಷಯದಲ್ಲಿ ನಾನು ನೀನು ಒಂದು ಒಳ್ಳೆ ಬಿಲಿವರ್ಸ್ ಆಗಿ ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ ಏನಂದ್ರೆ, ನಾನು ನೀನು ಇಸ್ರಾಯೇಲ್ ಆಗಿದ್ದೇವೆ. ಯೆರಿಕೋಯಲ್ಲಿ ದೇವರು ಜಯ ಕೊಟ್ಟ, ಆಯಾ ಕೂಡ ದೇವರು ಕೊಡ್ತಾ ಇದ್ದ. ಆದರೆ ಆಕನನ್ನುವಂಥ ಸಣ್ಣ ಪಾಪ ಆ ಜಯವನ್ನು ತಡೆ ಹಿಡಿತು. ಅದೇನ್ ಮಾಡ್ತು, ಜಯವನ್ನು ಆ ಸ್ಥಳಕ್ಕೆ ನಿಲ್ಲಿಸಿಬಿಡ್ತು. ಆಮೇಲೆ ಅದನ್ನು ಕಂಡುಕೊಂಡು ಶುದ್ಧಿಪಡಿಸಿ ಅದನ್ನು ಪಾಪವನ್ನು ಅಂದ್ರೆ ಆಕಾರನನ್ನು ನಾಶಪಡಿಸಿದ ಮೇಲೆ ದೇವರು ಮತ್ತೆ ಆಯಿಗೆ ಜಯ ಕೊಟ್ಟ. ಹೌದಾ ಅಲ್ವಾ? ಸತ್ಯವಿದೆಲ್ಲ ಮುಂದಕ್ಕೆ ಹೋಗೋದಾದ್ರೆ ಅದನ್ನೇ ನಾವು ನೋಡ್ತೇವೆ ಪ್ರೇರೆ. ಹಲ್ಲೆಲೂಯ. ನನ್ನ ಸಂದೇಶದ ಕೊನೆಯ ಭಾಗ ಪ್ರೇರೆ ಹೇಳ್ತಾ ಇದ್ದೇನೆ. ನಾವು ನೋಡಿದ್ವಿ, 3 ವ್ಯಕ್ತಿಗಳನ್ನು ಗಮನಿಸಿದ್ವು. ಆರೋನನ್ನು ನೋಡಿದ್ವು, ಯೋನನ್ನು ನೋಡಿದ್ವು, ಆಕಾನನ್ನು ನೋಡಿದ್ವು. ಇವರು 3 ಕೂಡ ಯಾವ ಸ್ಥಳದಲ್ಲಿ ಇದ್ರೋ ಅವರೆಲ್ಲರೂ ಕೂಡ ಒತ್ತಡಕ್ಕೆ ಗುರಿಯಾದರು. ಆರೋನ್ ಕೂಡ ಆ ಸ್ಥಳದ ಮೇಲೆ ಆ ಜನರ ಒತ್ತಡಕ್ಕೆ ಗುರಿಯಾಗಿ ಪಾಪ ಮಾಡ್ದ. ಇಲ್ಲಿ ನೋಡ್ತೇವೆ ನಾವು. ಮತ್ತೆ ಯೋನನು ಕೂಡ ದೇವರ ಮಾತಿಗೆ ವಿರೋಧವಾಗಿ ಒತ್ತಡಕ್ಕೆ ಗುರಿಯಾಗಿ ಪಾಪ ಮಾಡ್ದ. ಅಂದ್ರೆ ದೇವರಿಂದ ದೂರ ಹೋದ. ಯಾಕೆ ಅಂದ್ರೆ ನಿನಿವೆ ಜನರು ಎಷ್ಟು ಗೌರವವಾಗಿದೆ ಎಂಬುದಾಗಿ ಗೊತ್ತಿತ್ತು ಅವನಿಗೆ. ಅದಕ್ಕೆ ದೇವರೇ ಬೇಡಪ್ಪ, ನೀನೇ ಬೇಡ ಅಂತೇಳಿ ದೂರ ಹೋಗ್ಬಿಟ್ಟ. ಆದರೆ ಆಕಾನನು ಆಕರ್ಷಣೆಗೊಂಡ ಈ ಲೋಕದ ಸಂಗತಿಯ ಮೇಲೆ. ಆದರೆ ಇನ್ನೂ 3 ವ್ಯಕ್ತಿಗಳನ್ನು, ಮತ್ತೆ ಈ 3 ವ್ಯಕ್ತಿಗಳನ್ನು ಮಾತ್ರ ನೋಡಿದ್ವಿ. ಆಮೇಲೆ ಇನ್ನೊಂದು 3 ವ್ಯಕ್ತಿಗಳನ್ನು ಕೂಡ ನಾವು ನೋಡಿದೆವು ಪ್ರೇರೆ. ಒಬ್ಬ ವ್ಯಕ್ತಿ ಮೋಶೆ. ಆತನು ದೇವರ ಸನ್ನಿಧಾನದಲ್ಲಿ ಬೆಟ್ಟದ ಮೇಲೆ ನಿಂತ್ಕೊಂಡು ಆತನು ದೇವರನ್ನು ಒತ್ತಡ ಪಡಿಸಿದ. ಹಲ್ಲೆಲೂಯ. ಆ ವ್ಯಕ್ತಿ ದೇವರನ್ನು ಒತ್ತಡ ಪಡಿಸಿ ತನ್ನ ಜನರನ್ನು ಕಾಪಾಡಿಕೊಂಡ. ಇನ್ನೊಬ್ಬ ವ್ಯಕ್ತಿ ಯೇಸು ಸ್ವಾಮಿ. ಇಬ್ರು ಒಂದೇ ಅಂದ್ರೆ 2 ಬಿರುಗಾಳಿ, ಇಬ್ಬರಿಗೂ ಬಂದಿದ್ದು ಬಿರುಗಾಳಿನೇ. ಆದ್ರೆ ಯೇಸು ಸ್ವಾಮಿ ಬಿರುಗಾಳಿ, ಆ ಬಿರುಗಾಳಿಗೆ ದೇವರು ಒತ್ತಡ ಪಡಿಸಿ ಸುಮ್ಮನೆ ಇರಿಸಿದ ಯೇಸು ಸ್ವಾಮಿ. ಹಲ್ಲೆಲೂಯ. ಕಾರಣ ತಂದೆಯಾದ ದೇವರು ಯೇಸು ಸ್ವಾಮಿಯೊಟ್ಟಿಗೆ ಇದ್ದ, ಪರಿಶುದ್ಧಾತ್ಮನು ಯೇಸು ಸ್ವಾಮಿ ಜೊತೆಗೆ ಇದ್ದ. ಹಲ್ಲೆಲೂಯ. ಆ ಶಿಷ್ಯಂದ್ರೊಟ್ಟಿಗೆ ಯೇಸು ಸ್ವಾಮಿ ಇದ್ದ. ಇಲ್ಲಿ ಕೂಡ ನೋಡ್ತೇವೆ, ಅಕಾನನ್ನು ಪಾಪ ಮಾಡಿದ. ಇಸ್ರಾಯೇಲ್ ಜನರು ಮುಂದಕ್ಕೆ ಹೋಗದಂಗೆ ದೇವರಲ್ಲಿ ಸ್ಟಾಪ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾನೆ. ಆದರೆ ಯೋಶುವನಿಗೆ ಗೊತ್ತಿಲ್ಲ ಏನ್ ಮಾಡ್ಬೇಕಂತೇಳಿ. ಯೋಶುವನಿಗೆ ಗೊತ್ತಾಗಿದ್ದು ಒಂದೇ ಒಂದು, ದೇವರ ಸನ್ನಿಧಾನದಲ್ಲಿ ಬಾರಲು ಬಿದ್ದು ಸ್ವಾಮಿ ಕೇಳ್ದ, ಸ್ವಾಮಿ ನಾನು ಏನ್ ಮಾಡ್ಲಿ? ಅಂತ ದೊಡ್ಡ ಜಯವನ್ನು ಕೊಟ್ಟಂತ ದೇವ್ರು ಈ ಸಣ್ಣ ಜಯವನ್ನು ಯಾಕೆ ನನಗೆ ಕೊಡ್ತಾ ಇಲ್ಲ ಅಂತ ಕೇಳಿದಾಗ ದೇವ್ರು ಹೇಳ್ದ, ಶುದ್ಧ ಪಡಿಸ್ಬೇಕು ನೀನು.
ಹಲ್ಲೆಲೂಯ. ಈ ವ್ಯಕ್ತಿಯ ಗುಣಗಳು ನಾವು, ಅದಕ್ಕೆ ನಾನು ಹೇಳಿದೆ ಮೊದಲು, ದೇವರು ನಿನ್ನ ಒಳಗಡೆ ಇದ್ದಾಗ ಜೀವ. ಮೋಶೆ ಒಳಗಡೆ ದೇವರಿದ್ದ, ಇಸ್ರಾಯೇಲ್ ಜೀವವನ್ನು ಕಾಪಾಡದ. ಯೇಸು ಸ್ವಾಮಿಯಲ್ಲಿ ಜೀವ ಇತ್ತು, ಅದಕ್ಕೆ ಅಲ್ಲಿದ್ದಂಥ ಶಿಷ್ಯಂದ್ರು ಕಾಪಾಡಿದ್ರು. ಈ ಯೌಶ್ವನಟ್ಟಿಗೆ ಕೂಡ ದೇವರಿದ್ದಾನೆ, ಅದಕ್ಕೆ ಆಕಾನ್ ಮಾಡಿದ ಪಾಪವನ್ನು ನಾಶ ಮಾಡಿ, ಆಕಾನ್ ಅನ್ನುವಂಥ ಪಾಪವನ್ನು ನಾಶ ಮಾಡಿ ಇಸ್ರಾಯೇಲ್ ಜನರನ್ನು ತಿರುಗಿ ಕಾಪಾಡದ. ಈ ದಿನ ಸಂದೇಶ, ನಾನು ನೀನು ಯಾರ ಸಂಗಡ ನಿಂತಿದ್ದೇವೆ? ನೀನು ಲೋಕದ ಸಂಗಡ ನಿಂತಿರುವುದಾದ್ರೆ ಒತ್ತಡಕ್ಕೆ ಗುರಿಯಾಗಿ ಪಾಪದ ಕಾರ್ಯವನ್ನು ಮಾಡ್ತೀಯ. ನಿನ್ನಷ್ಟಕ್ಕೆ ನೀನೇ ಮಾಡೋದಿಲ್ಲ, ಈ ಲೋಕ ಒತ್ತಡ ಪಡಿಸ್ತದೆ ಟು ಡೂ, ಆ ಒಂದು ಸಂಗತಿಗೆ ತರ್ತದೆ. ಆದರೆ ಯೇಸು ಸ್ವಾಮಿ ಹತ್ರ ಇದ್ರೆ ನಾನು ಇನ್ನು ದೇವರಿಗೆ ಒತ್ತಡ ಪಡಿಸುವಂಥವ್ರಾಗಿರ್ತೇವೆ. ಪ್ರೇರೆ, ಎಷ್ಟು ಜನಕ್ಕೆ ಆಸೆ ಇದೆ ದೇವರ ಹತ್ರ, ದೇವರಿಗೆ ಒತ್ತಡ ಅಂದ್ರೆ ಒತ್ತಡ ಅಂದ್ರೆ ಇದಲ್ಲ, ದೇವರ ಹತ್ರ ಅಂದ್ರೆ ದೇವರಿಗೆ ಸಲಹೆ ಕೊಡುವಂತ ಸಂಗತಿ ಆಗ್ತೇವೆ. ಹಲ್ಲೆಲೂಯ. ನೋಡ್ರಿ, ನೀನು ದೇವ್ರ ಜೊತೆಗೆ ಇರಬೇಕಾದಾಗ ಮೋಶ ರೀತಿಯಲ್ಲಿ ದೇವರು ಕೂಡ ನೀನು ಹೇಳುವಂಥವನಾಗಿರ್ತಿ. ಹಲ್ಲೆಲೂಯ. ಇದ್ದಂಥ ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಂಡು ನಾವು ಪ್ರಾರ್ಥಿಸುವವರಾಗಿರೋಣ. ಪ್ರೇರೆ, ನನ್ನ ವಾಕ್ಯದ ಸಂದೇಶ, ನೀನು ದೇವರ ಜೊತೆಗೆ ನಿಲ್ಲುವಾಗ, ದೇವರು ನಿನ್ನೊಳಗಡೆ ಇರಬೇಕಾದಾಗ ಜೀವ ಇರ್ತದೆ. ಸಾಯುವಂಥ ಪರಿಸ್ಥಿತಿಗಳು ಬದಲಾಗ್ತವೆ. ಯಾವಾಗ ನೀನು ಲೋಕದಲ್ಲಿ ಇರ್ತೀಯೋ ನೀನೇ ಒಂದು ಶಾಪವಾಗಿ ಮಾರ್ಪಡ್ತೀಯ, ಅಥವಾ ಈ ಲೋಕವು ನಿನ್ನನ್ನು ಶಾಪಕ್ಕೆ, ಅಥವಾ ಈ ಲೋಕವು ನಿನ್ನನ್ನು ಒಂದು ಒತ್ತಡಕ್ಕೆ ಗುರಿ ಮಾಡ್ತದೆ, ಪಾಪಕ್ಕೆ. ಅದಕ್ಕೆ ದೇವರ ಸನ್ನಿಧಾನವನ್ನು ನಾನು ನೀನು ಆರಿಸ್ಕೊಳ್ಳುವಂಥವ್ರಾಗಿನ. ಸ್ವಾಮಿ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಅಪ್ಪ. ನನ್ನನ್ನು ಸ್ವಾಮಿ ಕರ್ತನೆ ನೀನು ಉಪಯೋಗಿಸ್ಕೊಂಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ ಅಪ್ಪ, ಕೇಳಿದ ವಾಕ್ಯವು 100ರಷ್ಟು ಫಲವನ್ನು ಕೊಡಲಿ ಸ್ವಾಮಿ. ವಿಶೇಷವಾಗಿ ನಮ್ಮನ್ನು ಉಪಯೋಗಿಸ್ಕೊಂಡಿದ್ರೆ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ಪ್ರೀತಿಸಿದರೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಘನತೆ ಮಾನ ಮಹಿಮೆ ನಿಮಗೆ ಸಮರ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡ್ತೇವೆ ತಂದೆ ದೇವರೇ. ಆಮೇನ್.